भक्ति दाता शिवानन्दरूपं ब्रह्मविद्याप्रदायकं साकरीमुंशि जीव शिवाय भवति ज्ञानेन तत्पदबोधितं जय मङ्गलं जय नमो पार्वती पतेश्वर हर महादेव वन्दे श्रीमद्रामं सद्गुरु मतिशान्ति सीतया सृष्टं कामादिराक्षसारिं भवजलदौ तत्त्वबोधसेतुकरम् हर ओं तत्सत् परब्रह्मणे नमः। ओम शांति शांति शांति। ओम नमः शिवाय। पादक नमस्कार। ओम नमः शिवाय. ಸಕಲ ಸತ್ಪುರುಷರೇ ಎಲ್ಲರಿಗೂ ವಂದಿಸಿ ತಮಗೆಲ್ಲರೂ ನಮಸ್ಕರಿಸಿ ಶ್ರೀ ಪಂಚಕರ್ಣ ಪ್ರಾರಂಭ ಮಾಡೋಣ್ರಿ. ನಿನ್ನಿನ ದಿವಸ ಎಲ್ಲಿಗೆ ಬಂದದ ಹೋದ್ರಿ. ಗೀತಾ ಭಾಯಿ ಸಾಲಟಿ ಅವರ ಓಂ ನಮಃ ಶಿವಾಯ ಪರ್ ಓದಲ್ರಪ್ಪ. ಹೋದ್ರಿ ಸಾವಕಾಶ ಹೋದ್ರಿ. ಹ್ಞೂನ್ರಪ್ಪ. ಉದಾನ ವಾಯು ಬಂದಿತ್ತದ್ರಪ್ಪ ರೀ. ಪೇಜ್ ನಂಬರ್ 92ನೇ ಪೇಜ್ ನಂಬರ್. ಉದಾನ ವಾಯು. ಉದಾನ ಎಂಬ ವಾಯು ಕಂಠಸ್ಥಾನದಲ್ಲಿ ಇರುತ್ತದೆ. ಮನುಷ್ಯ ತಿನ್ನುವ ಅನ್ನ ಮತ್ತು ಕುಡಿಯುವ ನೀರು ಇವುಗಳ ಬೇರೆ ಬೇರೆ ಭಾಗವನ್ನು ಮಾಡಿ ಪಿತಾ ಎಂಬ ಒಂದು ಅತಿ ಸೂಕ್ಷ್ಮವಾದ ನಾಡಿ ಕಂಠದಲ್ಲಿ ಇದೆ. ಅದರ ಮುಖಾಂತರ ಸ್ವಪ್ನ ಮತ್ತು ಬಿಕ್ಕು ಇವುಗಳನ್ನು ಹುಟ್ಟಿಸುತ್ತದೆ. ಪ್ರಾಣವಾಯು ರೀ. 2ನೇದ್ದು, 3ನೇದ್ದು, 4ನೇದ್ದು ಪ್ರಾಣವಾಯು ರೀ. ಪ್ರಾಣ ಎಂಬ ವಾಯು ಹೃದಯ ಸ್ಥಾನದಲ್ಲಿ ಇರುತ್ತದೆ. ಅದು ಹಗಲು ಮತ್ತು ರಾತ್ರಿ ಕೂಡಿಸಿ ಒಟ್ಟಾರೆ 21,600 ಶ್ವಾಸೋಚ್ಛ್ವಾಸದ ಕಾರ್ಯ ಮಾಡುತ್ತದೆ. 5ನೇದ್ದು ಅಪಾನ ವಾಯು ರೀ. ಅಪಾನ ಎಂಬ ವಾಯು ಬುಧ ಸ್ಥಾನದಲ್ಲಿದ್ದು ಮಲ ವಿಸರ್ಜನೆ ಮಾಡುತ್ತದೆ. ಮೇಲೆ ಹೇಳಿರುವ ರೀತಿಯಂತೆ 5 ವಾಯುಗಳ ಬೇರೆ ಬೇರೆ ಕ್ರಿಯೆಗಳು ಇರುತ್ತವೆ. ಅವುಗಳು ಆತ್ಮನ ಕ್ರಿಯೆಗಳು ಅಲ್ಲ. ನೀನು ಆ ಎಲ್ಲದರ ಸಾಕ್ಷಿಯಾಗಿದ್ದಿ. ಓಂ ನಮಃ ಶಿವಾಯ. ಜ್ಞಾನೇಂದ್ರಿಯ ಪಂಚಕದ ವ್ಯಾಖ್ಯಾನ. 1ನೇದ್ದು ಶ್ರೋತ್ರೇಂದ್ರಿಯ. ಶ್ರೋತ್ರೇಂದ್ರಿಯ ಅಂದ್ರೆ ಕಿವಿ. ದಿಶಾ ಇದರ ದೇವತಾ ಇದೆ. ಇದರಿಂದ ಶಬ್ದವು ಕೇಳಿಸುತ್ತೆ. ಇದು ಇಲ್ಲ ಅಂದರೆ ಮನುಷ್ಯ ಕಿವುಡನಾಗುತ್ತಾನೆ. ಅಂದರೆ ಅವನಿಗೆ ಶಬ್ದಗಳು ಕೇಳಿಸುವುದಿಲ್ಲ. 2ನೇದ್ದು ತ್ವಗೇಂದ್ರಿಯ. ತ್ವಗೇಂದ್ರಿಯ ವಾಯು ಇದರ ವಾಯು ಇದರ ದೇವತಾ ಇದೆ. ತ್ವಗೇಂದ್ರಿಯದು ವಾಯು ಇದರ ದೇವತಾ ಇದೆ. ಈ ಇಂದ್ರಿಯದಿಂದ ಮನುಷ್ಯನಿಗೆ ಶೀತ, ಉಷ್ಣ, ಕೋಮಲ ಅಥವಾ ಕಠಿಣ ಸ್ಪರ್ಶ ಜ್ಞಾನ ಆಗುತ್ತೆ. 3ನೇದ್ದು ಚಕ್ಷು ಇಂದ್ರಿಯ. ಸೂರ್ಯ ಇದರ ದೇವತಾ. हेलो. हाँ पजी. हाँ. नहीं मैं हाँ पजी. हाँ. ಅದೇ ಇಲ್ಲಿ ಮುಟ್ಟಿವಿ, ಆರಾಮದೀವಿ. ಹಾಂ ಅಲ್ಲ ಅದು ಅಮ್ಮಗೊಂದ್ಸತ್ತೆ ತಿಳಿಸಿ. ಹೇಳ್ತೀನಿ. ಹಾಂ ಜ್ಞಾನ ಆಗುವುದಿಲ್ಲ. ಈ 5 ಇಂದ್ರಿಯಗಳನ್ನು ನೀನು ಅರಿತಾ ಇದ್ದಿ. ಆದ್ದರಿಂದ ಇವುಗಳು ನೀನು ಅಲ್ಲ. ನೀನು ಈ ಎಲ್ಲದರ ಸಾಕ್ಷಿಯಾಗಿದ್ದಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಕಲ ಸತ್ಪುರುಷರು ಎಲ್ಲರಿಗೂ ವಂದಿಸಿ ತಮಗೆಲ್ಲರೂ ನಮಸ್ಕರಿಸಿ ಶ್ರೀ ಪಂಚೀಕರಣದಲ್ಲಿ ಪಾಲ್ಗೊಳ್ಳೋಣ. ಇಲ್ಲಿ ಪರ್ಯಂತರವಾಗಿ ನಿನ್ನಿನ ದಿವಸ ಏನ್ ಹೇಳ್ಕೊಂಡು ಬಂದ್ರು ಅಂತಂದ್ರ ಪ್ರಾಣ ಪಂಚಕದ ವ್ಯಾಖ್ಯಾನ. 5 ಪ್ರಾಣ ಅಂದ್ರ ಗಾಳಿ, ಒಂದೇ ಗಾಳಿ.
ಆದ್ರ ಅವಕ್ಕ ಹೆಸರ ಬೇರೆ ಬೇರೆ ಬಂದದ ಒಂದೇ ಗಾಳಿ. ಯಾವ ವ್ಯಾನ, ಸಮಾನ, ಉದಾನ, ಪ್ರಾಣ, ಅಪಾನ, ಹೀಗ 5 ಹೆಸರ ಬಂದವು. ಯಾಕೆ ಬಂದವ ಅನ್ನುವುದು ನಿನ್ನಿನ ದಿವಸ ದೃಷ್ಟಾಂತ ಕೊಟ್ಟು ಹೇಳಿದ್ರು ನೋಡ್ರಿ. ಒಂದೇ ಅಂತಃಕರಣಕ್ಕ 5 ಹೆಸರು ಬಂದ. ಯಾಕೆ ಬಂದು ಯಮುನಾಬೈ? ಓಂ ನಮ ಶಿವಾಯ ಪರ್ ನಮಸ್ಕಾರ ಪರ್ ತಮ್ಮ ಪಾದಕ್ರಿ. ಅದಕ್ಕ ದೃಷ್ಟಾಂತ ಏನು ಕೊಟ್ರು? ಇಲ್ಲಿ ದೃಷ್ಟಾಂತ್ರಿ ಅಪ್ಪರಿ ಬ್ರಾಹ್ಮಣರು ಅಪ್ಪರಿ, ಬ್ರಾಹ್ಮಣರು ಒಬ್ರೇ ಇರ್ತಾರ್ರಿ ಅಪ್ಪರಿ. ಆದ್ರ ಬ್ರಾಹ್ಮಣರು ಒಬ್ರೇ ಇದ್ರ ಅಡ್ಗಿ ಮಾಡವ್ರ ಇದ್ರ ಅವ್ರಿಗೆ ಭಟ್ರ ಅನ್ಬೇಕ್ರಿ ಅಪ್ಪರ. ಸಾಲಿ ಕಲಿಸ್ತಿದ್ರ ಅವ್ರು ಶಿಕ್ಷಕರ ಅನ್ಬೇಕ್ರಿ. ಜ್ಯೋತಿಷ್ಯ ಹೇಳ್ತಿದ್ರ ಅಂದ್ರ ಅವ್ರಿಗೆ ಜ್ಯೋತಿಷ್ಯಗಾರರು ಅನ್ಬೇಕಂತ ಹೇಳಿ ಅವ್ರ ವೃತ್ತಿ ಭೇದದಿಂದ ಅವ್ರಿಗೆ ಒಂದೇ ಹೆಸರು ಹೇಳ್ಕೊಂಡ್ ಬಂದಾರ್ರಿ ಅಪ್ಪರಿ ಅಂತ ದೃಷ್ಟಾಂತದೊಳಗ್ರಿ. ಇದ್ದದ್ದು ಅಂತಃಕರಣ ಒಂದೇ, ಆದ್ರೂ ವೃತ್ತಿ ಭೇದದಿಂದ ಅಲ್ಲಿ 5 ಹೆಸರು ಬಂದು. ವೃತ್ತಿ ಭೇದದಿಂದ 5 ಹೆಸರು ಬಂದು. 5 ಹೆಸರಲ್ಲಿ ಹ್ಯಾಂಗ ಬಿದ್ದು ಹ್ಯಾಂಗ ಬಂದು ಅಂದ್ರೆ ಅದಕ್ಕೆ ದೃಷ್ಟಾಂತ ಕೊಟ್ರು. ಬ್ರಾಹ್ಮಣ ಒಬ್ಬ, ಅದೇ ಒಬ್ಬ ಬ್ರಾಹ್ಮಣನು ಅಡಿಗೆ ಮಾಡ್ತಂದ್ರ ಅವನಿಗೆ ಆಚಾರಿ ಅಂತಾರ. ಸಾಲಿ ಕಲಿಸ್ತಿದ್ದ ಅವನಿಗೆ ಶಿಕ್ಷಕ ಅಂತಾರ, ಮಾಸ್ತರ್ ಅಂತಾರ. ಅದೇ ಬ್ರಾಹ್ಮಣ ಪಂಚಾಂಗ ತಗೊಂಡು ಕೂತು ಜ್ಯೋತಿಷಿ ಹೇಳಕತ್ತಂದ್ರ ಅವನಿಗೆ ಜ್ಯೋತಿಷಿ ಅನ್ನುತ್ತಾರ. ಆದ್ರ ಬ್ರಾಹ್ಮಣ 4 ಮಂದಿನು 3 ಮಂದಿನು ಇಲ್ಲ, ಒಬ್ಬನೇ ಅದ. ಒಬ್ಬನಿಗೆ ಹಂಗ ಒಂದೊಂದು ಕೆಲಸ ಮಾಡುವುದರಿಂದ ಆಯ್ನ ಒಂದೊಂದು ಹೆಸರು ಬಂದವು. ಆಗ ಅಂತಃಕರಣ ಒಂದೇ ಇರುವುದರಿಂದ ವೃತ್ತಿ ಭೇದದಿಂದ ಹೆಸರ ಬೇರೆ ಬೇರೆ ಬಂದ. ಆಗ ಇಲ್ಲಿ ವಾಯುವಾದ್ರೂ ಕೂಡ ಗಾಳಿ ಒಂದೇ ಅದ ಎಲ್ಲಿ ನಮ್ಮ ಶರೀರ. ಅವು ಬೇರೆ ಬೇರೆ ಸ್ಥಾನದಲ್ಲಿದ್ದು ಬೇರೆ ಬೇರೆ ಕ್ರಿಯಾ ಮಾಡುವುದರಿಂದ ಅವಕ್ಕ ಹೆಸರು ಬೇರೆ ಬೇರೆ ಬಂದವು. ವ್ಯಾನವಾಯು ಎಲ್ಲಿರ್ತದ? ಸರ್ವ ಶರೀರದಲ್ಲಿ ಇದ್ದು ಮೂಳಿ ಅಂದ್ರ ಸಂಧಿ ಏನದಾವ ಹಿಂದಕ ಮುಂದಕ ಮಾಡುವ ಕರ್ಮವನ್ನು ಮಾಡುತ್ತದ. ಅದೇ ವಾಯು ಯಾವ ನಾಭಿ ಸ್ಥಾನದಲ್ಲಿ ಇದ್ದು ಅನ್ನ ನೀರಿಂದು ವಿಭಾಗವನ್ನು ಮಾಡಿ ಆ ಸ್ಥಾನಕ್ಕ ಹಚ್ಚಿಬಿಡ್ತದ. ಆ ಎಳ್ಯಾಗ ಸಮಾನವಾಯು ಅಂತ. 3ನೇದಾದ ಯಾವುದು? ಉದಾನವಾಯು. ಅದು ಎಲ್ಲದ? ಕಂಠಸ್ಥಾನದಲ್ಲಿ ಇದ್ದು ಈ ಮನುಷ್ಯನು ಅನ್ನವನ್ನು ಏನು ಊಟ ಮಾಡ್ತಾನೋ, ನೀರು ಕುಡಿತಾ ಇದ್ದಾನ, ಅದರದು ಬೇರೆ ಬೇರೆ ಮಾಡಿ ಕಳಿಸುತ್ತದ. ಅದೇ ಕಂಠದಲ್ಲಿ ಒಂದು ನಾಡಿ ಅದ, ಅತಿ ಸೂಕ್ಷ್ಮ ನಾಡಿ ಅದ. ಅತಿ ಸೂಕ್ಷ್ಮ ಯಾಕಂದ್ರು ಸೂಕ್ಷ್ಮ ಅನ್ಬೇಕಾಗಿತ್ತು, ಅತಿ ಯಾಕಂದ್ರು ಅದಕ್ಕೆ ಲೆಕ್ಕ ಹೇಳ್ಕೊಂಡು ಬಂದರು ಮುಂದಿನ ಗ್ರಂಥದಲ್ಲಿ. ಒಂದು ಕೂದಲು ಎಳಿ ಹಿಂಗ ಕಡ ಹಿಡಿದು ಅದರದು 100
3 ಭಾಗ ಮಾಡಬೇಕು. ಕೂದಲೇ ಸೂಕ್ಷ್ಮದ, ಆ ಸೂಕ್ಷ್ಮ ಇದ್ದ ಕೂದಲದು ಖಡ ಹಿಡಿದು ಅದರ 100 ಭಾಗ ಮಾಡಿದ್ರ ಎಷ್ಟು ಸೂಕ್ಷ್ಮ ಐತ್ರಿ ದೇ ಪಾಟೀಲ್? ಓಂ ನಮ್ ಶಿವರಪ್ಪರ್ ಅತಿ ಸೂಕ್ಷ್ಮ ಐತ್ರಿ ಅಪ್ಪ. ಹಾಳಾಗ ಅದಕ್ಕೆ ಅತಿ ಸೂಕ್ಷ್ಮ ಅಂತ ಹೇಳಿ ಹೆಸರು ಬಂದು. ಸೂಕ್ಷ್ಮ ಅಂದ್ರ ಕೂದಲ. ಕೂದಲು ಹಿಂಗ್ ಕೈಯಾಗ ದೂರ ನೋಡಿದ್ರೆ ಕಾಣಿಸ್ತದೇನ್ರಿ? ಕಾಣಿಸಂಗಿಲ್ಲ. ಅದಕ್ಕೆ ಸೂಕ್ಷ್ಮ ನೀವು. ಅತಿ ಸೂಕ್ಷ್ಮ ಯಾಕಂದ್ರು ಅಂದ್ರ ಅದ್ರದ್ದು 100 ಭಾಗ ಮಾಡ. 99 ಭಾಗ ಕಡೆಗಿಟ್ಟು ಅದ್ರ 1ನೇ ಭಾಗ ಏನದಲ್ರಿ, ಆ ಭಾಗ ಎಷ್ಟು ಸಣ್ಣದ ಅದಕ್ಕತ್ರ ಅತಿ ಸೂಕ್ಷ್ಮ ನಾಡಿ. ಅದ್ರ ಹೆಸರು ಏನದ ಅಂದ್ರೆ ಹಿತ ಎಂಬಂತ ಹೆಸರದ. ಅದಕ್ಕೆ ಆ ಹಿತ ಎಂಬಂತ ನಾಡಿಯಲ್ಲೇ ನಮಗ ಸ್ವಪ್ನ ಬೀಳ್ತದ ಮತ್ತು ಬೆಕ್ಕ ಹತ್ತವ. ಸ್ವಪ್ನ ಯಾವಾಗ ಬೀಳ್ತದ? ನಿನ್ನ ಇಲ್ಲಿ ಬಂದ್ ನಿಂತಿದ್ದೇವು ಸುವರ್ಣವರ. ಸಾಲುಟಿ ಅವರ. ಓಂ ನಮ ಶಿವಾಯ ತಮ್ಮ ಪಾದಕ್ಕೆ ನಮಸ್ಕಾರ. ಏನ್ರಪ್ಪ? ಹ್ಞೂನ್ರಪ್ಪ ನಾ ಕೇಳಿಲ್ರಪ್ಪ ರೀ. ನಾ ಈಗ್ರಿ ಏನ್ ಹೇಳಿದ್ರಿ ಕೇಳಿಲ್ರಿ. ಸ್ವಪ್ನ ಯಾವಾಗ ಬೀಳ್ತದ? ಸ್ವಪ್ನರಪ್ಪ ರೀ ಜಾಗೃತದಿಂದ ಸುಸುಪ್ತಿ ಹೋಗಳಿಗೆ ಸ್ವಪ್ನ ಹಿತ ಎಂಬ ನಾಡಿ ಅದು ಹೈದ್ ಹೋಯ್ತು ಅಂದ್ರ ಸ್ವಪ್ನ ಬೀಳ್ತದ್ರಿ. ಯಾರು ಹೋದ್ರಂದ್ರ ಅದು ಹಿತ ಎಂಬ ನಾಡಿ ಇರುತ್ತದೆ. ಹಿತ ಎಂಬ ನಾಡಿಯಲ್ಲಿ. ಹೌದಪ್ಪ, ನಾಡಿಯಲ್ಲಿ ಅದು ಜಾಗೃತದಿಂದ ಅಲ್ಲಿ ಸುಸುಪ್ತಿ ಹೋಗು ಹಿತ ಎಂಬ ನಾಡಿ ಏನದಲ್ಲ ಅದು ಹೈದ್ ಹೋಯ್ತು ಅಂತಂದ್ರ ಸ್ವಪ್ನ ಬೀಳ್ತಾವ್ರ. ನಾಡಿಯಲ್ಲಿ ಯಾರು ಈ ಜೀವನು ಪ್ರವೇಶ ಆಗಿ ಸುಸುಪ್ತಿಗೆ ಹೋಗುವಾಗ ಕನಸು ಬೀಳ್ತದೆ. ಅದು ಎಷ್ಟು ಬೀಳ್ತದ ಅಂದ್ರ 3 ಸೆಕೆಂದೇ ಇರ್ತದಲ್ಲಿ. 3 ಸೆಕೆಂಡ್ದಾಗ ಹೊರಗೆ ಹೋಗ್ತದಲ್ಲಿ. ಅಷ್ಟರ ಒಳಗೆ ಅಲ್ಲಿ 3 ಸೆಕೆಂಡ್ ಇರ್ತದ, ಅಲ್ಲೇ ಅಷ್ಟು ಕನಸು ಬೀಳ್ತದ. ಮತ್ ಯಾವಾಗ ಬೀಳ್ತದ ಕನಸ ಅಂದ್ರ ಸುಸುಪ್ತಿಯಿಂದ ಈ ಜೀವನು ಜಾಗೃತ ಅವಸ್ಥಕ್ಕ ಬರುವಾಗ ಮತ್ತ ಅದ್ರಾಗ ಪ್ರವೇಶ ಆಗಿ ಬಂದ ಅಂದ್ರೆ ಸ್ವಪ್ನ ಬೀಳ್ತದೆ. ಮತ್ತ ಸುಸುಪ್ತಿ ಹೊರ ಜಾಗೃತಕ್ಕೆ ಬರುವಾಗ ಆ ನಾಡಿಯಲ್ಲಿ ಪ್ರವೇಶ ಆಗ್ಲಿಲ್ಲ, ಹೊರಗಿಂದ ಬಂದ ಅಂದ್ರ ಕನಸು ಬೀಳಂಗಿಲ್ಲ. ಕಲ್ಯಾಣ್ ಶೆಟ್ಟಿ ಅವರು. ಸುಮಿತ್ರಾ ಅವರ. ಹ್ಞೂನ್ರಪ್ಪ ರೀ ಜೀವ ಹೈದ್ ಹೋದಂದ್ರೆ ಇದು ಆಗ್ತದ್ರಿಪ್ಪ ರೀ. ಇರ್ಲಿಕ್ಕೆ ಹೈದು ಅವ ಜೀವ ಅಲ್ಲಿ ಹಿತ ಎಂಬ ನಾಡಿಯಲ್ಲಿ ಹೈದ್ ಹೋಲಿಲ್ಲ ಅಂತಂದ್ರ ಕನಸು ಬೀಳುದಿಲ್ಲಪ್ಪ. ಇದು ನೆನಪಿಲಿಟ್ಕೋಬೇಕ್ರಿ ಅವ. ಹ್ಞೂನ್ರಪ್ಪ ರೀ ಸರ್ಕಾರಿ ಸ್ವಲ್ಪ ಅದಕ್ಕೆ ಅನ್ಸ್ತದೆ. ಮತ್ತು ಬಿಕ್ಕಾದ್ರೂ ಕೂಡ ಅದೇ ಹಿತ ಎಂಬ ನಾಡಿಯಿಂದ ಬೆಕ್ಕು ಉತ್ಪತ್ತಿ ಆಗುತ್ತೆ. ಹೀಗ ಉದಾನವಾಯುದು ಇರುವ ಸ್ಥಾನ ಹೇಳಿದರು, ಉದಾನವಾಯು ಎಷ್ಟದ ಹೇಳಿದರು, ಮತ್ತು ಅದರ ಕಾರ್ಯ ಏನದ ಅದು ಹೇಳಿದರು. ಖಾಂಡೇಕರ್ ಬೈ. ಓಂ ನಮಃ
ಶಿವಾಯರಪ್ಪ. ಉದಾನ ವಾಯು ಎಲ್ಲಿರ್ತದ? ಕಂಠಸ್ಥಾನದಾಗ ಇರ್ತದ. ಹಾ ಎಲ್ಲಿರ್ತದ? ಕಂಠಸ್ಥಾನದಲ್ಲಿ ಇರ್ತೈತಿ. ಇದ್ದಾದ್ರೆ ಏನ್ ಮಾಡ್ತದ? ಅನ್ನ ಊಟ ಮಾಡುದು, ನೀರು ಕುಡಿದದ್ದು, ಅನ್ನ ನಲಿಕಕ್ ಹಚ್ಚಿಡ್ತದ, ಜಲದ ಕಡೆ ಹಚ್ಚಿಡ್ತದ. ಬೇರೆ ಬೇರೆ ಮಾಡ್ತದ ಇದು ಕ್ರಿಯಾ. ಏನ್ ಮಾಡ್ತದ ಉದಾನ ವಾಯು? ಉದಾನ ವಾಯು ರೀ ಅನ್ನ ತಿತ್ತದ್ರಿ, ನೀರ್ ಕುಡಿತದ್ರಿ. ಅದು ಬೇರೆ ಬೇರೆ ಇದ್ರೊಳಗ್ ಹೋಗ್ತದ್ರಿ. ಅನ್ನದ ಜಾಗಿಗೆ ಅನ್ನಕ್ ಹೋಗ್ತದ್ರಿ, ಮತ್ತೆ ನೀರ್ ಕುಡಿಯೋದ್ ಜಾಗಿಗೆ ನೀರ್ ಹೋಗ್ತದ್ರಿ. ಬೇರೆ ಬೇರೆ ಭಾಗ ಮಾಡಿ ಹೋಗ್ತದ್ರಿ. ಅವಾಜ್ ಸರಿಯಾಗಿ ಬರೋದು, ರೇಂಜ್ ಆಗಿಲ್ಲ. ಇನ್ನೊಮ್ಮೆ ಹೇಳ್ತ ಕೇಳ್ರಿ. ಹಾ ರೀ. ಉದಾನ ವಾಯು ಕಂಠಸ್ಥಾನದಲ್ಲಿ ಇರ್ತದ. ಈ ಮನುಷ್ಯನು ಏನು ಅನ್ನವನ್ನು ಊಟ ಮಾಡ್ತಾನ, ಉದಾನ ವಾಯು ಊಟ ಮಾಡಂಗಿಲ್ಲ ಬೈ. ಈ ಮನುಷ್ಯನ ಅನ್ನವನ್ನು ಈ ಊಟ ಮಾಡ್ತೇವಿಲ್ಲ ನಾವು. ಹಾ ರೀ. ನೀರ್ ಕುಡಿತೇವಿಲ್ಲ? ಹಾ ಕುಡಿತೇವ್ರಿ. ಯಾರ್ ಕುಡಿತಾರ? ಮನುಷ್ಯ ಕುಡಿತಾನ್ರಿ. ಉದಾನ ವಾಯು ಕುಡಿಯಂಗಿಲ್ಲ, ಉದಾನ ವಾಯು ತಿನ್ನಂಗಿಲ್ಲ. ಕೇಳುವಾಗ ಸ್ವಲ್ಪ ಲಕ್ಷ ಒಟ್ಟು ಕೇಳಿದ್ರೆ ತಿಳಿತು. ಬೈ ಹಂಗ ಅದು ಅನ್ನವನ್ನು ಏನ್ ತಿಂತಿರ್ತೇವೋ ಅದು ಅನ್ನದ ಕಡಿನೇ ಹಚ್ಬಿಡ್ತದ. ನೀರೇನು ಕುಡಿತೇವು, ನೀರಿಂದ ಏನದ ನೀರಿನ ಕಡಿನೇ ಹಚ್ಬಿಡ್ತದ. ಶ್ವಾಸ ನಡಿಕದಾಗ ಜರಕತ್ತ ಅನ್ನ ಹೋಯ್ತು ಒಂದ್ ಟಸಿಗೆ ಆಗ್ತದ. ಅದಕ್ಕಾಗಿ ಅದ ಕೆಲಸ ಏನ್ ಮಾಡ್ತದ? ಅನ್ನ ಕಡೆ ಹಚ್ಚಿಡ್ತದ, ನೀರಿನ ಕಡೆ ಹಚ್ಚಿಡ್ತದ. ಬೇರೆ ಬೇರೆ ಮಾಡಿ. ಏನ್ ಹೇಳಿದ್ರಿ ಬೈ? ಓಂ ನಮಃ ಶಿವಾಯರಪ್ಪ. ಅನ್ನ ತಿನ್ನೋ ಜಾಗ ಅನ್ನದ ಜಾಗಿಗೆ ಅನ್ನದೇ ಹಚ್ಬಿಡ್ತೈತ್ರಿ. ನೀರ್ ಕುಡಿಯೋ ಜಾಗ ನೀರ್ ಜಾಗಿಗೆ ಹಚ್ಬಿಡ್ತೈತ್ರಿ. ಅದು ಬೇರೆ ಬೇರೆ ಭಾಗ ಮಾಡಿ ಹೋಗ್ತದ್ರಿ ಅಪ್ಪ. ಯಾರ್ ಮಾಡ್ತಾರ ಬೇರೆ ಬೇರೆ ಭಾಗ? ಉದಾನ ವಾಯು ಮಾಡ್ತ. ಅನ್ನದು ನೀರಿನ ಕಡೆ ಹಚ್ಚುಟಂಗಿಲ್ಲ, ನೀರಿಂದು ಅನ್ನದ ಕಡೆ ಹಚ್ಚುಟಂಗಿಲ್ಲ. ಇಲ್ರಿ ಅಪ್ಪ. ಮತ್ತ ಅಲ್ಲೇ ಒಂದ್ ಯಾವ ಹಿತ ಎಂಬಂತ ನಾಡಿ ಅದ ಕಂಠದಾಗ. ಅದ್ ಎಷ್ಟ ಅಂದ್ರ ಸೂಕ್ಷ್ಮ ಅದ. ಸೂಕ್ಷ್ಮ ಅಂದ್ರ ಕೂದಲಿ ಅಡಿಗೆ ಅನ್ಬೇಕು ಸೂಕ್ಷ್ಮ. ಅತಿ ಸೂಕ್ಷ್ಮ ಅಂದ್ರ ಆ ಕೂದಲು ಎಳೆಯಾಗ ಒಂದ್ ಹಿಂಗ ಅಡ್ಡಲ್ಲ ಖಡ ಮಾಡಿ 100 ಭಾಗ ಮಾಡ್ಬೇಕದ್ರದ್ದು. ಎಷ್ಟ್ ಮಾಡ್ಬೇಕು? 100 ಭಾಗ ಮಾಡ್ಬೇಕ್ರಿ ಅಪ್ಪವ್ರ. 100 ಭಾಗ. ಹಾ ರೀ. ಅದ 100 ಭಾಗ ಮಾಡಕಲ್ಲಿ ಇರಂಗಿಲ್ಲ. ಅದು ಒಂದ್ ಸಣ್ಣ ಕೂದ್ಲಿ ಇರ್ತದ್ರಿ, ಅದ್ರಾಗ ಹೆಂಗ್ ಬರೋಬರ. ಅದು ಅಷ್ಟು ಸಣ್ಣ ಅದ ಬೈ. ಅದ ಒಂದು ಕೂದಲದು 100 ಭಾಗ ಮಾಡಿದ್ರೆ ಎಷ್ಟು ಸಣ್ಣದಲ್ಲ ಅಷ್ಟು ಸಣ್ಣದ ನಾಡಿ. ಅದಕ್ಕಲ್ಲಿ ಅಂದ್ರ ಅವ್ರು ಸೂಕ್ಷ್ಮ ಅಂದಿಲ್ಲ, ಏನಂದಾರ? ಅತಿ ಸೂಕ್ಷ್ಮ ಅಂದ. ಅದಕ್ಕ ಅನ್ಬೇಕು ಅತಿ ಸೂಕ್ಷ್ಮ. ಅದರ ಹೆಸರೇನು? ಹಿತ. ಅದರ ಹೆಸರೇನು? ಹಿತ. ಮತ್ತು ಅದೇ ಹಿತ ನಾಡಿಯಲ್ಲಿ ನಮಗೇನು ಕನಸನ್ನು ಬೀಳ್ತದೆ. ನಾಡಿಯಿಂದಲೇ
ಕನಸು ಯಾವಾಗ ಬೀಳ್ತದ ಕುನದ್ರಿ ಬೈ? ನಾವ್ ಮಕ್ಕೊಂಡಾಗ್ರಿ ಅಪ್ಪಾರ. ಮಕ್ಕೊಂಡಾಗ ಬೀಳ್ತದ. ಮಕ್ಕೊಂಡಾಗ ಅಂದ್ರ ಯಾಳ್ಯಾಗ ನಮಗ ನಿದ್ದೆ ಹತ್ತದ, ಗಾಢ ನಿದ್ದೆ ಹತ್ತದ. ಗಾಢ ನಿದ್ದೆ ಹತ್ಬೇಕಾಗಿದ್ದಾದ್ರ ಈ ಜೀವ ಒಳಗ ಏನದನ್ರ ಅವ ಆ ಕಂಠಸ್ಥಾನದಲ್ಲಿ ಇದ್ದ ಹಿತ ನಾಡಿ ಒಳಗಿಂದು ಪ್ರವೇಶ ಆಗಿ ಸುಸುಪ್ತಿ ಅವಸ್ಥಕ್ಕ ಹೋಗು ಯಾಳ್ಯಾಗೆ ಕನಸು ಬೀಳ್ತದ. ಜಾಗೃತ ಅವಸ್ಥದಂದು ಸುಸುಪ್ತಿ ಅವಸ್ಥಕ್ಕ ಹೋಗುವಾಗ ಈ ಜೀವನು ಆ ನಾಡಿಯಲ್ಲಿ ಪ್ರವೇಶ ಆಗಿ ಸುಸುಪ್ತಿ ಅವಸ್ಥಕ್ಕ ಹೋಗಿ ಅದು ಎಷ್ಟು 3 ಸೆಕೆಂಡ್ ಇರ್ತದ. ಆ 3 ಸೆಕೆಂಡದಾಗೆ ಕನಸು ಬೀಳ್ತದ. ಮತ್ ಯಾವಾಗ ಬೀಳ್ತದ ಕನಸ? ಇದು ಒಂದಾಯ್ತು, ನಿದ್ದೆ ಹತ್ತ ಹೇಳ್ಯಾವ ಅತ್ತೇವ ನೋಡು ಅಲ್ಲ. ಇನ್ನ ಈಗ ಮಕ್ಕೊಂಡಿದ ನೀ ಯಬಸಿದ ನೋಡ, ನಾನು ಕನಸು ಬಿದ್ದಿತ್ತು ನೋಡ ಬೈ. ಅತ್ತೇವಿಲ್ಲ ಬೈ? ಹಾ ರೀ ಅಪ್ಪಾರ ಅತ್ತೇವ್ರಿ. ಯಾವಾಗ ಬಿದ್ದ ಅಂತ ಹೇಳ್ತೇವು? ಇನ್ನ ಈಗ ಮಕ್ಕೊಂದಿದ್ರಿ ಒಮ್ಮೆ ಎಬಸ್ಬಿಟ್ರಿ ಅಲ್ಲಿ ಕನಸು ಬೀಳಕತ್ತಿತ್ತು ಭಾರಿ ಅತ್ತಂದ ಹೇಳ್ತಾರ. ಭಾರಿ ಬೀಳಕತ್ತಿತ್ತು. ಇದು ಒಂದ್ ಟೈಮ್ ಆಯ್ತು. ಇನ್ನೊಂದ್ ಟೈಮ್ ಕನಸು ಬೀಳ್ತದ. ಯಾವಾಗ? ನಸ್ಕಿನಾಗೆ ಎಚ್ಚರ ಆಗ್ತಾವ ನೋಡ. ಎಚ್ಚರ ಆಗೋ ಎಳ್ಯಾಗ ಆ ಸುಸುಪ್ತಿ ಅವಸ್ಥಾದಂದು ಎಳ್ಯಾಗ ಜಾಗೃತ ಅವಸ್ಥಕ್ಕ ಬರುವ ಎಳ್ಯಾಗ ಆ ಹಿತ ಎಂಬಂತ ನಾಡಿ ಒಳಗೆ ಈ ಜೀವ ಪ್ರವೇಶ ಆಗಿ ಹೊರಗ ಬರ್ಲಕ್ಕ ಜಾಗೃತಕ್ಕೆ ಬರ್ಲಕ್ಕತ್ತಂದ್ರ ಆಳ್ಯಾಗ ಬೀಳ್ತದ ಕನಸ. ಆಳ್ಯಾಗತ್ತ ಅಲ್ಲ ನೀ ಈಗ ಬಿತ್ತು ನೋಡು, ನಸ್ಕಿನಾಗ ಏಳು ಕತ್ತಿದವು, ಲಗಚಿನ ಯಬಸಿದಿ ಒತ್ತೆ ಹೊಂಟದಂಗಾಯ್ತು, ಕನಸು ಬಿತ್ತು ನೋಡು. ಹೊತ್ತೊಂಡಾಳ ಕನಸ ಕರೆ ಇರ್ತದ ನೋಡಿ. ಅವ ಅತ್ತರಿಲ್ ಬೈ ಕೇಳಿದಿಲ್ಲ? ಹಾ ರೀ ಅಪ್ಪಾರ. ಆ ಎಳ್ಯಾಗ ಒಮ್ಮೆ ಬೀಳ್ತದ ಕನಸ. ಇದಕ್ಕತ್ತರ ಕನಸ ಎಲ್ಲಿ ಬೀಳ್ತದಂದ್ರ ಹಿತ ಎಂಬ ನಾಡಿ ಒಳಗೆ ಕನಸು ಬೀಳ್ತದ. ಮತ್ತು ಬೆಕ್ಕಾದ್ರೂ ಕೂಡ ಆ ಹಿತ ಎಂಬ ನಾಡಿಯಿಂದಲೇ ಬೆಕ್ಕ ಹತ್ತದ. ಎಷ್ಟದ ನೋಡ್ರಿ ಜ್ಯೋತಿ ಬೈ? ಹ್ಞೂನ್ರಿ ಅಪ್ಪಾರ, ಒಂದ್ ಪ್ರಶ್ನೆ ಅದರಿ. ಈಗ ಬಿಕ್ಕಿ ರೇಂಜ್ ಈಗ್ರಿ ಅಪ್ಪಾರ? ಈಗ ಬಿಕ್ಕ ಹತ್ತಬೇಕಾದ್ರ ನಾವು ಜಾಗೃತ ಅಲ್ಲ, ಏನು ನಾವು ಕೇವಲ ಜಾಗೃತ ಅವಸ್ಥೆದಲ್ಲೇನೆ ಬಿಕ್ ಹತ್ತೈತಲ್ರಿ ಅಪ್ಪ? ಅಲ್ಲೇನು ಈ ತರ ಜಾಗೃತದಿಂದ ಸುಷುಪ್ತಿದು ಏನ್ ಬರೋದಿಲ್ಲಲ್ರಿ? ಅಲ್ಲಿ ಕೇವಲ ಜಾಗೃತದಲ್ಲೇನೆ ಬಿಕ್ ಹತ್ತದ. ಹೌದು, ಜಾಗೃತದಲ್ಲಿನೇ ಹತ್ತದ. ಜಾಗೃತದಲ್ಲೇನೆ ಹತ್ತದ. ಆಳ್ಯಾಗ ಯಾವ್ದ್ರ ಕೆಲಸ ಅಂದ್ರ ಆ ಹಿತ ಎಂಬ ನಾಡಿಯಿಂದಲೇ ಬೆಕ್ಕ ಹತ್ತದ. ಕನಸು ಯಾವಾಗ ಬರ್ತದ ಗುರ್ತಾತ್ರಿ ಬೈ? ಹ್ಞೂನ್ರಿ, ಗೊತ್ತಾಯ್ತ್ರಿ. ಜಾಗೃತ ಅವಸ್ಥೆದಿಂದ ಸುಷುಪ್ತಿ ಅವಸ್ಥೆದಲ್ಲಿ ಹೋಗ್ಬೇಕಾದ್ರ ಆ ಜೀವ ಹಿತ ಎಂಬ ನಾಡಿದಲ್ಲಿ ಪ್ರವೇಶ ಆಯ್ತಂದ್ರ ಅವಾಗ ಕನಸು ಬೀಳ್ತದ. ಮತ್ತ ಸುಷುಪ್ತಿ ಅವಸ್ಥೆಯಿಂದ ಜಾಗೃತ ಅವಸ್ಥೆಗೆ ಬರ್ಬೇಕಾದ್ರ ಮತ್ತೆ ಅದು ಹಿತ ನಾಡಿಯಲ್ಲಿ ಪ್ರವೇಶ ಆಯ್ತಂತಂದ್ರ ಅವಾಗ ಮತ್ತೆ ನಮಗ್ ಕನಸು ಬೀಳ್ತದ. ಯಾವಾಗ ಬೀಳಂಗಿಲ್ಲ? ಕೇವಲ ಜಾಗೃತದಲ್ಲಿದ್ದಾಗ ಬೀಳಂಗಿಲ್ಲ, ಮತ್ತು ಕೇವಲ ಸುಷುಪ್ತಿದಲ್ಲಿದ್ದಾಗೂ ಬೀಳಂಗಿಲ್ಲ. ಯಾಕೆ ಬೀಳಂಗಿಲ್ಲ?
ಅಲ್ಲಿ ಪ್ರವೇಶನೇ ಆಗೋದಿಲ್ಲಲ್ರಿ ಅಪ್ಪಾರ. ಹಿತ ನಾಡಿದ್ರೊಳಗೆ ಯಾವಾಗ ಪ್ರವೇಶ ಆಗೋದಿಲ್ಲ, ಅವಾಗ ಬೀಳೋದೇ ಇಲ್ರಿ. ಇನ್ನೊಮ್ಮನ್ರಿ. ಹಿತ ಎಂಬ ನಾಡಿನಲ್ಲಿ ಪ್ರವೇಶ ಆಗ್ಲಿಲ್ಲಪ್ಪಾ ಅಂತಂದ್ರ ಅದು ಸ್ವಪ್ನ ಬೀಳೋದಿಲ್ರಿ ಅಪ್ಪ. ಯಾರ್ ಪ್ರವೇಶ ಆಗ್ಬೇಕು? ಜೀವ ಪ್ರವೇಶ ಆಗ್ಬೇಕು. ಮತ್ ಜೀವ ಹೊರಗಿಂದ ಬಂದ ಅಂದ್ರ ಅವಾಗ ಸ್ವಪ್ನ ಬೀಳೋದಿಲ್ರಿ ಅಪ್ಪ ಅವ್ರು. ಅಗ್ದೆ ಬರೋಬ್ಬರ್ ಗೊತ್ತ ನೋಡ್ರಿ. ಕಲ್ಯಾಣ್ ಶೆಟ್ಟಿ ಅವ್ರ ಓಂ ನಮಃ ಶಿವಾಯ ರೀ ಅಪ್ಪ ಅವ್ರ. ರೀ. ಅದು ಬಿಕ್ ಮತ್ ಅವಾಗ ಹಿಂಗ ಮುಂಜಾನೆ ಬಿಕ್ ಹತ್ತಲ್ರಿ ಅಪ್ಪ ಅವ್ರ. ಹಳೆ ಹೇಳ್ತಾರಿ ಅವ್ ನೆನ್ಸಾನೇ ಬಿಕ್ ಹತ್ತಂದ್ ಯಾರ. ಬರೋಬರ್ ಅದು. ಆಯಾಳ್ಯಾಗ ಅದು ನಮಗ ಅದೊಂದು ಇದು ಅನಸ್ತದ ಹಂಗ. ಆ ಶ್ವಾಸ ಹೋಗುವ ಹಳ್ಯಾಗ ಬರುವ ಹಳ್ಯಾಗ ಆ ಹಿತ ಎಂಬಂತ ನಾಡಿ ಅದಕ್ಕ ಧಕ್ಕೆ ಹತ್ತಂದ್ರ ಬಿಕ್ ಹತ್ತದ. ಹಳ್ಯಾಗ ನಮ್ಗ ಅದು ಅವ್ರದ ನೆನಪಾಗಿರ್ತದ. ಗಡಬಡ್ ಗಡಬಡ್ ಉಸುಲ್ ತೋಳ ಹಳ್ಯಾಗ ನಾಳೆ ಬಿಕ್ ಹತ್ತದ ಅಂತ ಹೇಳ್ತೇವ. ಅಯ್ಯ ಅವ್ರೇ ನೆನ್ಸಿದ್ರು ಅಂತೇಳಿ ಹಿಂಗ ನಮ್ಗೊಂದು ಭಾವನಾ ಆತ. ಅಪ್ಪವ್ರಿ ಆಮ್ಲಜನಕ ಕೊರತೆಯಿಂದನೂ ಬಿಕ್ ಬರ್ತೈತಿ ಅಂತಾರ್ರಿ. ಎದ್ರಿಂದ್ರಿ? ಆಮ್ಲಜನಕದ ಕೊರತೆ ಉಸಿರಾಟದಾಗಿಂದ್ರಿ. ಅದು ಅಲ್ಲಿ ಆಮ್ಲಜನಕ ಕೊರತೆ ಆತಂದ್ರ ಬಿಕ್ ಬರ್ತೈತಿ ಅಂತ. ಅದೇ ಅದಕ್ಕ ಮತ್ತೆ ಉದಾನ ವಾಯಿಗ ಸಂಬಂಧ ಅದ. ಅದಕ್ಕಾಗಿ ಬಿಕ್ ಹತ್ತದ ನೀವ್ ಅಂದಂಗ. ಡಾಕ್ಟರ್ ಸಾಹೇಬ್ರ, ಪಾಟೀಲ್ ಸರ್, ಈ ರೀತಿಯಿಂದ ಸ್ವಪ್ನಾವಸ್ಥಾ ಸ್ಥಾನ ಹೇಳಿದ್ರು, ಸ್ವಪ್ನಾವಸ್ಥದ ಕಾರ್ಯ ಉದಾನ ವಾಯುದು ಸ್ಥಾನ ಹೇಳಿದ್ರು, ಉದಾನ ವಾಯು ಕ್ರಿಯಾ ಹೇಳಿದ್ರು. ಆ ಉದಾನ ವಾಯುದಲ್ಲಿ ಕಂಠ ಎನ್ನದ ಕಂಠದಲ್ಲಿ ಹಿತ ನಾಮಕಂಬಂತ ನಾಡಿ ಇರ್ತದ. ಅದು ಎಷ್ಟು ಸೂಕ್ಷ್ಮದ ಅಂದ್ರ ಅತಿ ಸೂಕ್ಷ್ಮ ನಾಡಿ ಅದ. ಅದರಿಂದಲೇ ಸ್ವಪ್ನ ಬೀಳ್ತದ, ಬೆಕ್ಕ ಹತ್ತದ. ಇನ್ನು ಪ್ರಾಣವಾಯು. ಅಪ್ಪಾಜಿ ನಿಮ್ ಪಾದದೇಶ ಗುರ್ರಿ. ಹ್ಞೂನ್ರಿ ಅಪ್ಪಾಜಿ ಅವ್ರ ನೀನೊಂದ್ಸೂರ್ರಿ ಅದು ಹೆಣ್ಮಕ್ಳು ಕಾಲುಂಗ್ರ ಯಾಕೆ ಕುಟ್ಕೋತಾರ ಅದು ಒಂದ್ ಸ್ವಲ್ಪ ಯಾನ್ರಿ ನೆಂಪ್ ಮಾಡಿ ಕೊಡು ಅಂದ್ರಿ ಅಪ್ಪಾರಿ. ಅದೇ ನೆಂಪ್ ಮಾಡಿದೇವ್ರಿ. ಅದ ಒಂದ್ ಸ್ವಲ್ಪ ನಿಮ್ ಪಾದದೇಶ 5 ಆಭರಣ ಹೆಣ್ಮಕ್ಳು ಹಿಂಗ. ನೋಡ್ರಿ ಅಪ್ಪಾರಿ. ಪಾಟೀಲ ಅಪ್ಪರ್ ಓಂ ನಮಃ ಶಿವಾಯ ರೀ. ಓಂ ನಮಃ ಶಿವಾಯ. ಇಲ್ಲಿ ನಮಗೊಂದು ಇಲ್ಲಿ ಸಂಶಯ ಅದ್ರಿ ಅಪ್ಪರ. ಕಂಠಸ್ಥಾನ ಅಂದ್ರ ಇದು ನಮ್ಮ ಕುತ್ತಿಗೆ ತಿಳ್ಕೊಬೇಕ್ರಿ ಅಥವಾ ಆ ಜಠರದ ಕಂಠ ಹಿಂಗ್ ತಿಳ್ಕೊಬೇಕ್ರಿ ಅಪ್ಪರ? ಕಂಠಸ್ಥಾನ ಕಂಟ್ಲ ಗಂಟಲವ್ರಿ ಈ ಸದಿ ಇದ್ ಗಂಟ್ಲನೇ. ನಾವ್ ಆ ಜಠರದ ಏನ ಬಾಯಿ ಇರ್ತದಲ್ರಿ ಅದು ಏನತ್ತ ಹಿಂಗ್ ತಿಳ್ಕೊಂಡಿದ್ದೀವಿ. ಅದೇ ನಮ್ ಕಲ್ಪನಾ ಇದೆ. ಓಂ ನಮಃ ಶಿವಾಯ. ದೇ ಪಾಟೀಲ ಜನಗೊಂಡವರ ನಮ್ ಪಾದಕ್ ನಮಸ್ಕಾರ ರೀ ಅಪ್ಪ. ಓಂ ನಮಃ ಶಿವಾಯ. ಕಾಲುಂಗರ ಚೈನ ಇದು ಯಾಕೆ ಹಾಕ್ತಾರ ಅನ್ನೋದು ನಿಮ್ಗೆ ಗೊತ್ತಿತ್ತಂದ್ರ ಒಂದ್ಸರಿ ಹೇಳ್ರಿ. ಇಲ್ರಿ ಅಪ್ಪಾರಿ ನನಗೇನ್ ಗೊತ್ತಿಲ್ರಿ. ಜನಗೊಂಡವರ ದೊಡ್ಡ ಜನಗೊಂಡವರ ಓಂ ನಮಃ ಶಿವಾಯ ಅಪ್ಪರ್ ತಮ್ಮ ಪಾದಕ್ ನಮಸ್ಕಾರ ಅಪ್ಪ. ಅವ್ ಮುತ್ತೈದೆಯ ಸಾಮಗ್ರಿಗಳು 5 ಅದಾವ್ರಿ. ಅವು ಅದಕ್ಕ ಹಾಕ್ತಾರಂತ ಅಷ್ಟ ಗೊತ್ತದ್ರಿ. ಮತ್ತ ಬೇರೆ ಕಾರಣ ಹಂಗೇನ್ ಗೊತ್ತಿಲ್ರಿ. ಕುಂಕುಮ, ಮಂಗಳಸೂತ್ರ, ಬಳಿ, ಕಾಲುಂಗ್ರ,
ಇವು 5 ಮುತ್ತೈದೆ ಸಂಬಂಧಪಟ್ಟಂಗ ಸಾಮಗ್ರಿಗಳು. ಓಂ ನಮಃ ಶಿವಾಯ. ಉಳ್ದ ಕಾರಣ ಗೊತ್ತಿಲ್ರಿ, ಬೇರೆ ಕಾರಣ. ಸನಬೈ ಅಪ್ಪ ಓಂ ನಮಃ ಶಿವಾಯ. ತಡ್ರಿ ಸನಬೈ. ಓಂ ನಮಃ ಶಿವಾಯರಪ್ಪ. ತಮ್ಮ ಪಾದಕ್ ನಮಸ್ಕಾರಪ್ಪ. ತಮ್ಗೇನ್ ಗುರ್ತಿದ್ರ ಹೇಳ್ರಿ. ಎಷ್ಟು ಸುತ್ತಿಂದ ಹಾಕೊಂತೀವಿ ಅಷ್ಟು ಯಜಮಾನ್ರ ಆಯುಷ್ಯ ಜಾಸ್ತಿ ಆಗ್ತದ ಅಂತ ಇಷ್ಟು ಏನೋ ಓದಿದ್ದೇವ್ರಿಪ್ಪ ಎಲ್ಲೋ ಒಂದ್ ಕಡೆ. ಎದ್ರದ್ರಿ? ಕಾಲುಂಗ್ರ ಈಗ 2 ಸುತ್ತು, 4 ಸುತ್ತು, 9 ಸುತ್ತು ಹಿಂಗಿರ್ತಾವ ನೋಡ್ರಿಪ್ಪ. ಅವು ಸುತ್ತು ಎಷ್ಟು ಸುತ್ತ ಹಾಕೋತೀವಿ ಎಷ್ಟು ವರ್ಷ ಹಿಂಗ ಜಾಸ್ತಿ ಆಗ್ತದ ಯಜಮಾನ್ರ ವಯಸ್ಸು ಅಂತ ಇಷ್ಟು ಓದಿದ್ದೇರಿಪ್ಪ. ನನ್ಗೂ ಅಷ್ಟು ಗೊತ್ತಿಲ್ರಿಪ್ಪ. ಅಪ್ಪಾಜಿ ನಿಮ್ ಪಾದ ಬೇಕಂದ್ರಿ. ಅಪ್ಪಾಜಿ ಒಂದ್ ಸ್ವಲ್ಪ ನಮ್ಗೆ ಕೇಳಿದ್ರೆ ಹೇಳನ್ರಿ ಅಪ್ಪಾರಿ. ತಡ್ರಿ ಅವ್ರಿಗೆ ಕೇಳನ್ರಿ ಏನ. ಮತ್ತೆ ಯಾರಿಗೆ ಕೂನದ ಹೆಣ್ಮಕ್ಳಿಗೆ? ಓಂ ನಮಃ ಶಿವಾಯ. ನಿಮ್ ಪಾದಕ್ ನಮಸ್ಕಾರ. ತಾಳಿ ಅಂತಾರ್ರಿ ಅಪ್ಪಾಜಿ. ಬಾಳ್ಕೊಂಡು ಹೋಗೋದಕ್ಕ ಬಳಿ ಅಂತಾರ್ರಿ ಅಪ್ಪಾಜಿ. ಏನ್ರಿ? ತಾಳಿಕೊಂಡು ಹೋಗೋದಕ್ಕ ತಾಳಿ ಅಂತಾರ್ರಿ ಅಪ್ಪಾಜಿ. ಬಾಳಿಕೊಂಡು ಹೋಗೋದಕ್ಕ ಬಳಿ ಅಂತಾರ್ರಿ ಅಪ್ಪಾಜಿ. ಬಾಳಿಕೊಂಡು ಹೋಗೋದಕ್ಕ ಬಳಿ ಅಂತಾರ್ರಿ ಅಪ್ಪಾಜಿ. ಮುಂದ್ ನೋಡಿ ಹೋಗೋದಕ್ಕ ಕಾಲುಂಗ್ರ ಅಂತಾರ್ರಿ ಅಪ್ಪಾಜಿ. ಎಲ್ಲ ಭಾರವನ್ನು ಹೊರದಕ್ಕ ದಂಡಿ ಅಂತಾರ್ರಿ ಅಪ್ಪಾಜಿ. ಭಾರವನ್ನು ಹೊರದಕ್ಕ ದಂಡಿ ಅಂತಾರ್ರಿ ಅಪ್ಪಾಜಿ. ಓಂ ನಮಃ ಶಿವಾಯ. ನಿಮ್ ಪಾದಕ್ ಶರಣಾರ್ಥಿ. ಭಾರ ಹೊರುವುದಕ್ಕ ದಂಡಿ ಹತ್ತಾರ, ಮುಂದ್ ನೋಡಿ ಅದಕ್ಕ ಕಾಲುಂಗ್ರ ಹತ್ತಾರ. ಹ್ಞೂನ್ರಿ ಅಪ್ಪಾಜಿ. ಮೊನ್ನೆ ಹೌಸ್ ಲೆಕ್ಕ ಭಾಳ ಚಂದ ಹೇಳಿ. ಕಾಲುಂಗ್ರ ಯಾಕೆ ಹಾಕ್ತಾರ್ರಿ ಅಂದ್ರ ಅಪ್ಪಾಜಿ, ಅದ್ ಆಕಿ ದೃಷ್ಟಿ ಅಲ್ಲೇ ಇರ್ಬೇಕು, ಆದ್ರ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಹೇಳಿ ಕಾಲುಂಗ್ರ ಹಾಕಿರ್ತಾರ ಅಂತ ಹೇಳಿ ಅಂತಿದ್ರಿ. ಅಂದ್ರೆ ನಾವ್ ಮುಂದ್ ಹೆಜ್ಜೆ ಇಟ್ಟಾಕ್ರ ನಮ್ ದೃಷ್ಟಿ ಕಾಲುಂಗ್ರ ಮೇಲೆ ಇರ್ಬೇಕಂತ್ರಿ. ತಾಳಿಕೊಂಡು ಹೋಗೋದಕ್ಕ ತಾಳಿ ಹತ್ತಾರ, ಬಾಳ್ಕೊಂಡು ಹೋಗೋದಕ್ಕ ಬಳಿ ಹತ್ತಾರ, ಮುಂದ್ ನೋಡಿ ಹೋಗೋದಕ್ಕ ಕಾಲುಂಗರ. ಎಲ್ಲವನ್ನು ಸಂಸಾರದ ಹೊರಿ ಹೊತ್ಕೊಂಡು ಹೋಗೋದಕ್ಕ ದಂಡಿ ಅಂತಾರ್ರಿ ಅಪ್ಪಾಜಿ. ಭಾರ ಹೊತ್ಕೊಂಡು ಹೋಗೋದಕ್ಕ ದಂಡಿ ಹತ್ತ. ಹ್ಞೂನ್ರಿ ಅಪ್ಪಾಜಿ. ಆಯ್ತ್ರಿ. ನಮಸ್ಕಾರ ರೀ. ನಿಮ್ ಪಾದ ಚೆನ್ನ. ಮಾನೆ ಬಾವು ಉಪ್ಮಾ ಒಂದ್ ಬಿಟ್ರಲ್ರಿ ಅದಾರ. ಓಂ ನಮಃ ಶಿವಾಯ. ಸಾವಕಾಶ ಹೇಳ್ರಿ ಜರ ನೀವು. ಜಗ್ಗಿ ಜಗ್ಗಿ ಮಾಡ್ತಾರ, ನನ್ ಕೈ ಮಾತಾಡೋದಾಗಂಗಿಲ್ಲ. ಅಂದ್ರ ಇದು ಅದು ಶೃಂಗಾರದು ಅಂತದೇನ್ ಇಲ್ರಿ. ಇದಕ್ಕ ಹೆಣ್ಮಗಳಿಗೆ ಜರ ಆಧಾರ ಮಕ್ಕಳು ಇರ್ತಾವ್ರಿ. ಯಾಕಂದ್ರ ಅವ್ರದು ಬಾಳ್ತಾನ ಇರ್ತದ, ಮಾಸಿಕ್ ಇರ್ತದ, ಅನೇಕ ಅವ್ರಿಗೆ ಜರ ಹೆಚ್ಚು ರೋಗ ಇರ್ತಾವ. ಇದು ಧಾತು ಪಂಚಧಾತು ಇರ್ತದ್ರಿ. ಇದು ಕಾಲುಂಗುರ ಆಗ್ಲಿ, ಅದು ಇದಕ್ಕ ಕಟ್ಟದು ಏನು ಕಂಬರ್ ಪಟ್ಟ,
ಅವು ಆಗಲಿ ಕಿವ್ಯಾಗ ಅವು ಇವು ಎಲ್ಲ ಅವು ಧಾತು. ಅಂದ್ರ ಅದರಲ್ಲಿ ಜರ ಬ್ಯಾನಿ ಕಮ್ಮ ಬರ್ತದ್ರಿ. ಇದು ಶರೀರ ಸಟ್ಯಾಕತ್ರಿ. ಇದು ಗಂಡ ಹೆಂಡತಿ ಸಂಬಂಧ ಏನಿಲ್ರಿ, ಅದು ನಮ್ ಭಾವ ಗಂಡನ್ ಮೇಲ್ ಮಕ್ಕಳ ಇತ್ತು ಅದೇ ಖರೆ, ಗಂಡಂದು ಹೆಂಡತಿ ಮೇಲ್ ಭಾವ ಬಹಳ ಇತ್ತಂದ್ರ ಅದೇ ಖರೆ. ಇದು ಶರೀರಕ್ಕ ಜರ ಬ್ಯಾನಿಗಳು ಕಮ್ ಬರ್ಬೇಕಂತ ಹೇಳಿ ಅದು ಅವ್ರಿ. ठीक चला. जामगोडे मुत्या. ಅಪ್ಪಾಜಿ ನಿಮ್ ಪಾದಕ್ ಜೈ ಸದ್ಗುರ್ರಿ. ಅಪ್ಪಾಜಿ ರೀ ಹಣಿ ಮ್ಯಾಗ ಕುಂಕುಮ ರೀ, ಕಳ್ಳಂದು ತಾಳಿರಿ, ಕೈಯಂದು ಬಳಿರಿ, ಕಾಲಂದು ಕಾಲಂಗ್ರಿ. ಅಪ್ಪರ್ ಎಷ್ಟ್ 4 5 ಅದ್ರಿ ಅಪ್ಪರ್ ಎಷ್ಟು ಇನ್ನೊಂದು ಯಾವ್ದು ನಿಮ್ರಿ? ಮೂಬಟ್ರಿ. ಮೂಗುತಿ. ಇವು 5 ಯಾವ ಆಭರಣ ಹೆಣ್ಮಕ್ಳದ್ ಅವಲ್ರಿ ಅಪ್ಪರ್. ಇವು ಪಂಚಪೀಠದ ಜಗದ್ ಗುರುಗಳ್ ಇವು ಚಿನ್ನವಾದ ನೋಡ್ರಿ ಅಪ್ಪರ್. ಇವು ನಾವ್ ಕೇಳ್ದ ಹಿಂಗ ಅಪ್ಪರ್ ಜಗದ್ ಗುರು ಚಿನ್ನವಾದ. ಜೈ ಸದ್ಗುರು. ಚಿನ್ನ. ಮತ್ತೆ ಯಾರಿಗೆ ಫೋನ್ ಅದ? ನಾ ಹೇಳೀಗ ತಿಳಿಸ್ಕೊಡ್ರಪ್ಪ. ಜೈ ಸುಗರ್ರಿ ಪಾದಕ್ರಿ. ನಮ್ಗೆ ಎಷ್ಟ್ ಹೇಳ್ಯಾರ ಗುರುಗಳು ಅಷ್ಟ್ ಹೇಳ್ತೇವ್ ನಾವು ಭೀ. ಜಳಿಕೆ ಅಣ್ಣವ್ರ ಓಂ ನಮ ಶಿವಾರಪ್ಪ ಅವ್ರ ತಮ್ಮ ಪಾದಕ್ ಬಂದನ್ರಿ. ಅಭಿಪ್ರಾಯ ಇದೆ ನಿಮ್ದು? ನಮ್ದು ಪಂಚಚಾರ್ಯದ ಅಭಿಪ್ರಾಯ ಅಪ್ಪಾರ ಅವ್ರದೇ ರೀ ನಮ್ದು. ಇನ್ನ ನಿನ್ನೆ ಒಂದ್ರ ನೆನಪು ಮಾಡಿದ್ರಿ ಮುಂಜಾನೆ ಹೇಳೋರಿದ್ದೆವು. पायात जोडवे का घालावं, ಕಾಲಿನಲ್ಲಿ ಕಾಲುಂಗರವನ್ನು ಯಾಕೆ ಹಾಕಬೇಕು, पती पत्नी जोडीने राहावं, पती पत्नी जोडीने राहावं, पाऊल कधी घसरू नये, पाऊल कधीही घसरू नये, पती पत्नी ಜೋಡಿಯಿಂದ ಇರಬೇಕು, ಪತ್ನಿಯ ಕಾಲವನ್ನು ಯಾವಾಗನೂ ಜರಿಬಾರದು. ಅದಕ್ಕಾಗಿ ಕಾಲಾಗ ಕಾಲುಂಗರವನ್ನು ಹಾಕ್ತಾ ಇದ್ದಾರೆ ಸನಬೈ. ಒಮ್ಮ ಕಾಲ್ ಜರಿತು ಅಂದ್ರ ಗೊತ್ತಾಯ್ತ, ಇದು ಹೋಯ್ತು. ಯಾನ್ ಹೋಯ್ತು? ತನ್ನ ಕೀರ್ತಿ ಹೋಯ್ತು. ಅದಕ್ಕಾಗಿ ಕಾಲಲ್ಲಿ ಬಳ್ಳಿನಲ್ಲಿ ಕಾಲುಂಗರವನ್ನು ಹಾಕಬೇಕು. ಇದು ಒಂದು ಸನಬೈ. ಎರಡನೇದು ಪೈಂಜಣ ಕಾ ಅಸಾವ ಯಾಕೆ ಹಾಕ್ಬೇಕು? ಪೈಂಜಣ ಅಂದ್ರೆ ಏನಂತಾರ? ಚೈನವನ್ನು ಯಾಕೆ ಹಾಕೋಬೇಕು? ಮತ್ತು ಒಣ ಚೈನ್ ಹಾಕೋಬಾರದು. ಆ ಚೈನಿಗೆ ಏನಿರ್ಬೇಕು? ಗೆಜ್ಜೆ ಇರ್ಬೇಕು. घुंगरू ಹತ್ತಾರಲ್ ಬೈ, छोटे छोटे घुंगरू असतात, छोटे छोटे घुंगरू असतात. त्या घुंगरून काय येतो? आवाज येतो. उजव्या पायाचा घुंगरू ते आवाज माहेरची इज्जत असते. उजव्या पायाचा घुंगरूचा आवाज माहेरची इज्जत असते. ಬಲಕಿನ ಕಾಲಲ್ಲಿ ಏನ್ ಚೈನದ ಗೆಜ್ಜೆ ಆವಾಜ
ತವರು ಮನೆಯ ಇಜ್ಜತ್ವನ್ನು इरतद. डाव्या पायाचा आवाज सासराची इज्जत इरत. डाव्या पायाचा आवाज सासऱ्याची इज्जत. ಎಡಕಿನ ಕಾಲದಲ್ಲಿ ಇದ್ದ ಯಾವ ಚೈನದು ಆವಾಜ್ ಏನ್ ಅದ ಅದು ಮಾವನ ಮನೆದು ಇಜ್ಜತ್ ಇರ್ತದ. दोन्ही कुळाची इज्जत सांभाळण्याकरता पाऊल घसरू नये. दोन्ही कुळाची इज्जत धोक्याची आहेत म्हणून विचारपूर्वक पाऊल टाकावं. संगीतबाई ಕೇಳ್ರಿ ಬರೀ ಇಜ್ಜತ್ ಅಂದ್ರ ಏನ್ರಿ ಪೋರ? ಅಬ್ರು. ಇಜ್ಜತ್ ಅಂದ್ರ ಅಬ್ರು. ಓಂ ನಮಃ ಶಿವಾಯ ಪರ ಮಾನ ಅಂತ ಈ ತರ ಹೇಳ್ಬೋದ್ರಿ. ಮಾನ ಮಾನ್ ಮಾನ ಇಜ್ಜತ್ ಮರ್ಯಾದೆ ಅನ್ಬೋದ್ರಿ. ಮರ್ಯಾದೆ. ಮರ್ಯಾದೆ. ಅಪ್ಪಾಜಿನೇ ಪಾದ ಜೈ ಸದ್ಗುರಿ. ಮಾನ ಮರ್ಯಾದೆ ರೀ ಅಪ್ಪಾರಿ. ಮಾನ ಮರ್ಯಾದೆ. ಸನಬೈ ಓಂ ನಮಃ ಶಿವಾಯ. ಕೂತ್ರಿ. ಹ್ಞೂನ್ರಿ ಹೇಳ್ರಿ. ಹ್ಞೂನ್ರಿ. ಈಗ ನಾವ್ ಕಾಲಾಗ ಈಗ ಇದು ಗೆಜ್ಜೆ ಯಾಕೆ ಹಾಕೋಬೇಕು ಅಂದ್ರ ಗೆಜ್ಜೆ ಅಂದಿಲ್ಲ. ಅವಕ್ಕ ಇದು ಅತ್ತಾರ್ರಿಪ್ಪ, ಚೈನ್ ಅತ್ತಾರ್ರಿಪ್ಪ. ಪೈಲ ಚೈನ. ಹ್ಞೂನ್ರಿಪ್ಪ, ಚೈನ್ ಅತ್ತಾರ. ಕಾಲಾಗ ಹಾಕೊಳ್ಳೋ ಚೈನ್ ಅತ್ತಾರ್ರಿಪ್ಪ. ಆ ಚೈನಿಗ ಗುಂಗ್ರು ಇರ್ಬೇಕ್ರಿಪ್ಪ. ಅವ್ ಬರೇ ಹಂಗೆ ಹಾಕೋಬಾರ್ದಂತ್ರಿ. ಅವಕ್ಕ ಗೆಜ್ಜಿ ಇರ್ಬೇಕ್ರಿ. ಅವು ಈಗ ಉಜ್ವ ಅಂದ್ರ ಬಲ್ಕಿನ ಕಾಲಿಂದು ಚೈನಿನ್ ಗೆಜ್ಜಿ ತವ್ರ ಮನಿ ಇಜ್ಜತ್ ಇರ್ತದ್ರಿಪ್ಪ. ಆಮೇಲೆ ಎಡಕಿನ ಕಾಲಿನ ಗುಂಗ್ರು ಎಡಕಿನ ಕಾಲಿನ ಚೈನಿಂದ ಗುಂಗ್ರು ಅವಾಜ ಇದು ಗಂಡನ ಮನಿದ್ ಇಜ್ಜತ್ ಇರ್ತದ್ರಿಪ್ಪ. ಮರ್ಯಾದೆ ಇರ್ತದ್ರಿಪ್ಪ. ಇವು ಎರಡೂ ಮನಿದು ಇಜ್ಜತ್ ಸಂಭಾಳ್ಸ್ಕೊಂಡ್ ಹೋಗ್ಬೇಕಾಗ್ತದ್ರಿಪ್ಪ. ಅವು ಅದಕ್ಕ ನಾವು ಕಾಲ್ ಇಡ್ಬೇಕಾದ್ರ ನೋಡ್ಕೊಂಡು ಕಾಲ್ ಇಡ್ಬೇಕ್ರಿಪ್ಪ. ಅದು ಕಾಲ್ ಇಡ್ಬೇಕಾದ್ರ ಎರಡೂ ಮನಿ ಇಜ್ಜತ್ ಸಂಭಾಳ್ಸ್ಕೊಂಡ್ ಕಾಲ್ ಇಡ್ಬೇಕಂತ ಹೇಳಿ ಅವು ಚೈನಾ ಹಾಕೋಬೇಕು ಅಂತ ಹೇಳ್ತಾರೆ. पैंजण का असावं? पैंजणाला छोटे छोटे घुंगरू असतात, सण्ण सण्ण ಗೆಜ್ಜೆ ಇರ್ತಾವ. ಬಲಕಿನ ಗೆಜ್ಜೆ ಯಾರ್ದು ತವ್ರ ಮನಿದು ಮಾನ್ ಮರ್ಯಾದೆ ಅದ. ಬಲಕಿನ ಕಾಲಲ್ಲಿ ಇದ್ದದ ಅವಾಜ ಇದು ಮಾವನ ಮನಿದು ಮಾನ್ ಮರ್ಯಾದೆ ಕಾಯ್ತದ. ಎರಡೂ ಕುಳದ ಮಾನ್ ಮರ್ಯಾದ ಸಂಭಾಳಿಸ್ಬೇಕಾಗಿದ್ದಾದ್ರ ಹೆಜ್ಜಿ जरीबार्ದು, घसरू नये. दोन्ही कुळाची इज्जत धोक्याची आहे म्हणून विचारपूर्वक ಎರಡೂ ಕುಲದು, ಕುಳ ಅಂದ್ರೆ ತವ್ರ ಮನಿದು ಮತ್ತು ಗಂಡ ಮನಿದು. ಅಪ್ಪೋರ ಕಾಲುಂಗ್ರ ತಗೋಬೇಕಾದ್ರ ಇಬ್ರು ರೊಕ್ಕ ಕೊಡ್ತಾರ್ರಿ ಪೋರ. ಆದ್ರ ಚೈನಾ ತಗೋಬೇಕಾದ್ರ ಕೊಡುದಿಲ್ಲಲ್ರಿ ಪೋರ. ತವ್ರ ಮನೆಯವ್ರು ಕೊಡ್ತಾರ್ರಿ ಪೋರ, ಗಂಡನ ಮನೆಯವ್ರು ಕೊಡ್ತಾರ್ರಿ ಪೋರ. ಕಾಲುಂಗ್ರ ತಾಳಿ ತಗೋಬೇಕಾದ್ರ ಲಗ್ನದಾಗ ಅಷ್ಟೇ ರೀ ಅಂಬಾರ, ಮತ್ತ ಮುಂದ ತಗೊಳಕ್ ಹೋದ್ರ ಕೊಡಲ್ರಿ ಅವ್ರು. ಹೌದೌದ್ರಿ, ಲಗ್ನ ಮುಂಚೆ ತೊಗೊಳುವಾಗ ಅಷ್ಟೇ. ಅಷ್ಟೇ. ಮತ್ ಮುಂದಿನ ಸಲ ನೀವ್ ಅಧಿಕ ಮಾಸ ಬಂದ ತಗೊಳಕ್ ಹೋದ್ರ ಕೊಡಂಗ್
ಅದಿಕ್ ಮಾಸ್ನಾಗ ತವ್ರ ಮನೆಯವ್ರಿಗೆ ಕೊಡ್ತಾರ್ರಿ ಪೂರಾ. ಯಾಕ್ ಕೊಡ್ತಾರ ಅಂತಂದ್ರ ಅಷ್ಟೊಂದ ಅಲ್ಲಿ ಪ್ರೀತಿಯಿಂದ ನೀನ್ ಹೆಜ್ಜಿಡು ಸನಬೈ. ನಂದು ಕಳಿಬೇಡ ಮತ್ತು ಮಾವನ್ ಮಳಿಂದು ಕಳಿಬೇಡ. ಅದಕ್ಕೆ ವಿಚಾರ ಪೂರ್ವಕ ಹೆಜ್ಜೆ ಇಡುವ ಅಂತೇಳಿ ಹೇಳಿದ್ದು. ಇದು ಪೈಂಜಾಣದಾಯ್ತು, ಚೈನಿಂದಾಯ್ತು. ಕೂತ್ರಿ ಕೊಡ್ತಾರೆ, ಯಾರು ತಿಳಿಸಿ ಹೇಳಿ ಕೊಡಂಗಿಲ್ಲ. ಕೊಡುವ ಮುಂದೆ ತಿಳಿಸಿ ಹೇಳಿ ಕೊಡ್ಬೇಕ್ರಿ. ಹಂಗ್ ಸುಮ್ ಕೊಟ್ಟಿರ್ತಾರೆ, ಹಿಂಗ ಎಲ್ಲರಿಗೂ ಗೊತ್ತಿರಂಗಿಲ್ಲ ಇವ್ರಿ. ಹೌದ್ರಿ. ಹಳ್ಯಾಗ ಇದನ್ ಇರ್ತದಲ್ರಿ, ಮದಿ ಹಳ್ಯಾಗ ಬಾರ್ಸದ ಎಟ್ ಇರ್ತದ ಖೂನದ. ಅದು ಯಾಕೆ ಬಾರಿಸ್ತಾರ ಖೂನದನ್ರಿ? ಇವೆಲ್ಲ ಕೇಳ್ಬಾರ್ದವ್ರಿ, ಕಿವಿ ಮೇಲೆ ಬೀಳ್ಬಾರ್ದ ಅಂತ ಹೇಳಿ ಬಾರಿಸ್ತಿರ್ತಾರ. ಬರೀ ಬ್ರಾಹ್ಮಣರೆಲ್ಲ ಹೇಳ್ತಾರೆ ಈ ಮಾತ, ಬರೋಬ್ಬರ್ನೇ ಹೇಳ್ತಾರೆ. ಹಳ್ಯಾಗ ನಾವು ಕೇಳಂಗಿಲ್ಲ. ಇದು 2 ಆಯ್ತು. 3ನೇದು ಕಮರೇಚ ಪಟ್ಟ ಏನಂತಾರ, ಡಾಬ ಯಾಕ ಹಾಕೋಬೇಕು ಅಂದ್ರ ಕಂಬರ್ ಕಸುನು ಕಾಮ ಕರಾವಲಾಗ್ಯಲ್. 2 ಮನಿ ಜರ್ಕರ್ತ ನಮಗ ತಾಯಿ ತಂದಿ ಹೆಸರು ತರಬೇಕು ಮತ್ತು ಈ ಗಂಡ ಮನ್ಯಾಗನು ಒಳ್ಳೆ ಅನ್ಸ್ಬೇಕು. ಆದ್ರ ಟಂಕಟ್ಟಿ ಕೆಲಸ ಮಾಡಿಬೇಕು. ನೋಡ್ಬೇಕು ನಮ್ಮ ಸಂಗೀತ ಬೈ ಪಾಟೀಲ್ ಹ್ಯಾಂಗ್ ಮಾಡ್ತಾರ ಮನ್ಯಾಗ. ಮೊನ್ನ ಸೋಲಾಪುರದವ್ರು ಬಂದು ನೋಡಿ ಹೈಪಾದ ಹೋದ್ರ ಸನಾಬೈ. ಹೌದ್ರಿಪ್ಪ. ಮತ್ತ ಗುಡಿ ಸೇವಾನು ಮಾಡ್ತಾರ್ರಿ, ಮನ್ಯಾನ್ ಕೆಲ್ಸಾನು ಮಾಡ್ತಾರ್ರಿ, ಹೊಲ್ದಾನ್ ಕೆಲ್ಸಾನು ಮಾಡ್ತಾರ್ರಿ. ಯಾಕ? ತವ್ರ ಮನಿ ಗಂಡ ಮನಿ ಮಾನ್ ಇಡು ಸಲುವಾಗಿರಿ ಪೂರ. ಮತ್ ಅದ್ರ ಈ ಕಡೆ 2 ವರ್ಷ ಆಯ್ತು, 2-3 ವರ್ಷ ಆಯ್ತು. ಈ ಸಿದ್ದಾಡ್ರದ್ ಹೆಂಗ್ ಮಠ ಆಗ್ಯದ ನಿಲ್ಸ್ಬಿಟ್ಟ ಸೇವಾ ಮಾಡ್ತಾರ್ರಿಪ್ಪ ಅಲ್ಲಿ. ಟಂಕಟ್ಟಿ ಕೆಲಸ ಮಾಡ್ಲಕತ್ತ. ಅದಕ್ಕಾಗಿ ಟಂಕಿಗಿ ಡಾಬ್ ಇಡ್ತದ. ಅದು ಒಂದು. ಇದು ಈ ರೀತಿ ಆಯ್ತು. ಇನ್ನೊಂದು ರೀತಿ ಆಗಲಿ ಮಾನ್ಯಭಾವ ಹೇಳಿದ್ರಲ್ಲ, ಈ ಧಾತು ಈ ವೈಜ್ಞಾನಿಕ ರೀತಿ ಅಂತ. ನಮ್ ಡಾಕ್ಟರ್ ಬಿ ಬಂದರ ಇಲ್ಲಿ ಇವತ್ತ. ಡಾಕ್ಟರ್ ಬಿ ಬಂದಿಲ್ಲ. ಈ ಧಾತುದಿಂದ ಅದ್ರ ಕೂಡ ಆ ಓಟಿ ಹತ್ತರ ನೋಡ್ಬೈ, ಅಲ್ಲಿ ಹೆಣ್ಮಕ್ಳಿಗೆ ತ್ರಾಸ ಇರ್ತದ. ಅಲ್ಲಿ ಈ ಚಾಂದಿ ಈ ಧಾತುದ್ರಿಂದ ಅಲ್ಲಿ ಅದ್ ನೋವ ಕಡಿಮೆ ಆಗ್ತದ. ಇದು ವೈಜ್ಞಾನಿಕ ದೃಷ್ಟಿಯಿಂದ. ಕಂಬರ್ ಪಟ್ಟ ಆಯ್ತು. 3 ಇನ್ನು ಕೈಯಾಗ ಬಳಿ ಯಾಕೆ ಹಾಕಬೇಕು? ಅವು ಬಳಿ ಅಪ್ಪಾಜಿ ಸಂಟಿನ್ ಪಟ್ಟಿಲ್ವಾ ಅರ್ಥ ಆಗ್ಲಿಲ್ರಪ್ಪ. ಇನ್ನೊಂದ್ ಸ್ವಲ್ಪ ಹೇಳ್ರಪ್ಪ. ಕಿಬ್ಬೊಟ್ಟೆ ಅಂತಾರ್ರಿಪ್ಪ ಅದಕ್ಕ. ಕಿಬ್ಬೊಟ್ಟೆ 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 ಕೀಲಿ ಓಟಿ ಪೊಟ್ಟ ಅಂದ್ರೆ ಕಿಬ್ಬೊಟ್ಟೆ ರೀ. ಓಂ ನಮಃ. ಏನೋ ಮಾಡ್ರಿ ಕಿಬ್ಬೊಟ್ಟೆ ಕಿಬ್ಬ ಹೊಟ್ಟೆ ಕಿಬ್ಬೊಟ್ಟೆ ಕಿಬ್ಬೊಟ್ಟೆ. ಹಾ ರೀ ಕಿಬ್ಬೊಟ್ಟೆ. ಹಾ ರೀ ಓಟು ಪೋಟಿ ಮಾಡಕತ್ತಲ್ಲ, ಓಟಿ ಪೋಟಿಗೆ ಕಿಬ್ಬೊಟ್ಟೆ ಅಂತಾರಪ್ಪ. ಓಟಿ ಪೋಟಿ. ಹಾ ರೀ. ते दुखतं म्हणून
ಅವು ಹಾಕಿದ್ರ ಕಡಿಮೆ ಆಗ್ತದ. ಇದು ಒಂದು ಮಾತು. ಇನ್ನು हातातल्या बांगड्या याऊ रंग हिरवा ಹಸಿರು ಬಳಿನೇ ಯಾಕೆ ಹಾಕೋಬೇಕು? समृद्धीचा प्रतीक आहे. गरिबीच्या घरात समृद्धी करायची आहे. एक तरी बांगडी हिरवी असावी. ಕೈಯಾಗ ಬಳಿ ಎಂತವ್ ಹಾಕೋಬೇಕು? ಹಸಿರು ಕಲರ್. ಹಸಿರು ಕಲರ್. ಹಸ್ರೇ ಯಾಕೆ ಹಾಕೋಬೇಕು? ಸಮೃದ್ಧಿದು ಪ್ರತೀಕ ಅದ. ಸಮೃದ್ಧಿ ಚಿನ್ನದ ಇದು. ಗರೀಬರ ಮಂತಾನದಲ್ಲಿ ಸಮೃದ್ಧಿ ಆಗೋ ಸಲುವಾಗಿ ಭಲೆ ಶ್ರೀಮಂತರಿದ್ರ ಬಂಗಾರ ಬಳಿ ಹಾಕೋಬಹುದು, ಆದ್ರ ಅದ್ರ ಒಳಗ ಒಂದ್ 2, 3, 4 ಬಳಿ ರೀ ಯಾವ ಇರ್ಬೇಕ್ರಿ? ಹಸಿರು ಬಳಿ ಇರಬೇಕು. ಹಸಿರು ಬಳಿಯಿಂದ ಜಗದಂಬಾಚಿ ಆಶೀರ್ವಾದ ಅಸ್ತು. ಜನಗೊಂಡವರು ಹೌದ್ರಪ್ಪ. ಅದಕ್ಕ ಬಳಿ ಹಸಿರು ಬಳಿ ಹಾಕಬೇಕು. ನಾಕದು. ಇನ್ನು ಬಳಿ ಎದ್ರದು? ಕಾಂಜಿನಿ ಯಾಕೆ ಹಾಕಬೇಕು? ಕಾಂಜಿನಿ ಬಳಿನಿ ಯಾಕೆ ಹಾಕೋಬೇಕು? ಅದಕ್ಕೆ ಹೇಳಿದ್ರು, काचाची एकदा फुटलं म्हणजे पुन्हा ते जोडता येत नाही. ಕಾಂಜಿನ ಬಳಿ ಒಡಿತಂದ್ರ ಮತ್ ಜೋಡ್ಸಲಕ್ ಬರಲ್ಲ. ಹಂಗ ಹೆಣ್ಮಗಳದು ಚರಿತ್ರವಮ್ಮ ಗಸರಾಸ್ತಂದ್ರ ಮತ್ ಅದು ಎಬಸ್ ನಿನ್ಸಲಕ್ ಬರಪಲೇ ಇಲ್ರಿ. ಪಾಟೀಲ್ ಸರ್. ಓಂ ನಮಃ ಶಿವಾಯ. ಶೀಲ ಅಂತಾರ. ಶೀಲವಮ್ಮ ಚರಿತ್ರ ಶೀಲ ಹೋಯ್ತು ಅಂದ್ರ ಬೇಕಾದ್ರ ರೊಕ್ಕ ಕೊಟ್ರ ನಿಲ್ಸ ಬಂದಿತ್ತೇನ್ರಿ? ಅದು ಆ ಶೀಲತನ ಬಂದಿತ್ತೇನ್ರಿ? ಇಲ್ರಪ್ಪ, ಏನ್ ಮಾಡಿದ್ರು ಬದಲ್ರಿ. ಹಾಗ ಕಾಂಜಿನ ಬಳಿನಿ ಯಾಕೆ ಹಾಕ್ಬೇಕು ಅಂದ್ರ ಒಮ್ಮ ಕಾಚ್ ಒಡಿತಂದ್ರ ಕೂಡ್ಸಲಕ್ಕ ಬರಂಗಿಲ್ಲ. ಅದಕ್ಕ ಕಾಚಿನ ಬಳಿ ಹಾಕ್ಬೇಕು. ಜನಗೊಂಡವರ ಹೌದ್ರಪ್ಪ. ಎಲ್ಲಾ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಅವ್ರಿ ಇವೆಲ್ಲ, ಗಂಡ್ಮಕ್ಳಿಗೆ ಏನೂ ಇಲ್ಲ. ಅದಕ್ಕಾಗಿ ಇಷ್ಟು ಇಲ್ಲಿ ಹೇಳ್ಕೊಂಡು ಬಂದ್ರು. ಇನ್ನು ಮಂಗಳಸೂತ್ರ ಕೊಳ್ಳಾಗ ಹಾಕೋತಾರ. ಎಂತವು ಅವು ಮಣಿ ಎಂತವು? ಬಲೆ ಬಲೆ ಶ್ರೀಮಂತರ ಬಂಗಾರದ ಮಾಡಿ ಹಾಕೋತಾರ. ಕರ್ಮಣಿ ಅಂತ ಪೂರ ಎಲ್ಲಾ ಬಂಗಾರದ ಮಾಡಿ. ಅದ್ರಾಗ ಎಂತವ್ ಮಣಿ ಹಾಕೋಬೇಕು? ಎಂತವ್ ತರ್ತಾರಿ? ಕರಿ ಮಣಿನಿ ಹಾಕೋಬೇಕು. ಕರಿವಿ ಯಾಕ ಹಾಕೋಬೇಕು? ಕರ್ಮಣಿನಿ ಯಾಕೆ ಹಾಕೋ ಅಂದ್ರ ತವ್ರ ಮನಿಗೂ ಕರಗ ಮಾಡಬಾರ್ದು, ಗಂಡ ಮನಿಗೂ ಕರಗ ಮಾಡಬಾರ್ದು. ಮಂತಾನಕ್ ಏನತ್ರ ಕನ್ನಡದಾಗ ಏನ್ ಅನ್ಬೇಕ್ರಿ ಪಾಟೀಲ್ ಸರ್? ಕಪ್ಪು ಚುಕ್ಕಿ ರೀ, ಕಪ್ಪು ಚುಕ್ಕಿ. ಕಪ್ಪು ಚುಕ್ಕಿ ಹಚ್ಚಬಾರ್ದು. ಕಲಂಕ ರೀ. ಕಲಂಕ ರೀ. ಕಲಂಕ ಹಚ್ಚಬಾರ್ದು. ಅದಕ್ಕಾಗಿ ಯಾವತ್ತ ಲಕ್ಷ್ಯ ಇರ್ಬೇಕು ನಮ್ದು. ಕರಿಮಣಿನಿ ಯಾಕ ಅಲ್ಲಿ ಲಕ್ಷ್ಯ ಇರ್ಬೇಕು. ಗಂಡ ಮನಿಗೂ ಕಲಂಕ ಬಂದಿರಬಾರ್ದು, ತವ್ರ ಮನಿಗೂ ಕಲಂಕ ಬಂದಿರಬಾರ್ದು. ಈ ರೀತಿಯಿಂದ ಹೆಣ್ಣು ಮಕ್ಕಳಲ್ಲಿ ಇವು ಇಷ್ಟು ಹೇಳ್ಕೊಂಡು ಬಂತಾರ.
ಸನಬೈ ಓಂ ನಮಃ ಶಿವಾಯ. ಕುತ್ರಿ ಬೈ ಹ್ಞೂನ್ರಿಪ್ಪ. ಇಟ್ ಹೇಳ್ತಾವ ಹಬ್ಬಗಳು ಇಟ್ಕೊಂಡಿಸಿದೆವು. ಮತ್ ಕೂನಿತ್ತಂದ್ ಮತ್ ಹೇಳ್ರಿ, ಮತ್ತೆಲ್ಲರಿಗೂ ಹೇಳಣ್ರಿ ಒಬ್ಬೊಬ್ಬೊಬ್ರ ಕಡೆ. ಯಾರು ಹೇಳೇನ್ರಿಪ್ಪ, ನಮ್ಗ್ ಕೂನ್ ಇಲ್ರಿಪ್ಪ, ನಮ್ಗೂ ಗೊತ್ತಿದ್ದಿದಿಲ್ರಿಪ್ಪ. ಕೂನ್ ಇರ್ತದೆ ಗಂಡು ಮಕ್ಕಳಿಗೆ ಹೇಳಾವ ಎಷ್ಟ್ ಯಾರ್ ತಿಳಿಸಿತ್ತಲ್ರಿ ಅಪ್ಪ ಅವ್ರ ನಿಮ್ಮಂಗ ತಿಳಿಸಿತ್ತಲ್ರಿ ಅಪ್ಪ ಅವ್ರ ನಮ್ಗಿದು. ಆದ್ರೆವಾ ಕರೆಕ್ಟ್ ನಾವ್ ಕೇಳಂಗಿಲ್ಲ. ಇಲ್ರಿ ಇಟ್ ತಿಳಿದಿತ್ತಲ್ರಿ ಅಪ್ಪ ಅವ್ರ ನಮ್ಗ. ಬಾಳ್ ಚಂದ ಅದ್ರಿವ. ನೀತಿನೂ ಮೊದಲ ನೀತಿ ಚಂದ ಇರ್ಬೇಕು ನಮ್ಮದು, ಅಂದ್ರೆ ಮುಂದೆಲ್ಲ ಚಂದ. ಜಳಕಿ ಅಣ್ಣವ್ರ ಓಂ ನಮಃ ಶಿವಾಯಪ್ಪ ಅವ್ರ. ಕೂತ್ರಿ ಇದು ಕೂತ್ರಿ ಅಪ್ಪ ಅವ್ರ. ಇದು ಕುಕುಮ್ದೊಂದ್ ಹೇಳ್ರಿಲ್ರಪ್ಪ ಅವ್ರ. ಕೂಕುಮ ಹಣಿ ಮೇಲೆ ಎಲ್ಲಿ ಎರಡು ಹುಬ್ಬಿನ ನಡುವೆ ಇನ್ನೊಂದ್ ಸ್ವಲ್ಪ ಮ್ಯಾಲ ಇರ್ಬೇಕು. ಪಾಟೀಲ್ ಸರ್. ಓಂ ನಮಃ ಶಿವಾಯ. ಅಲ್ಲೇ ಯಾಕೆ ಹಚ್ಚಬೇಕು ಕುಕುಮ? ಹೇಳ್ರಿ. ಆಕ್ಚುಲ್ರಪ್ಪ ಅಲ್ಲಿ ಹಿಂದ ಇವನ್ ಈ ಕುಂಕುಮ ಅಷ್ಟೇ ಅಂತಲ್ರಿಪ್ಪ, ಅವ್ರ ಯಾಕೋ ಗಂಡಸರಿಗೆ ಏನೋ ಹೇಳಲಾಗ್ಯಾರತ್ತಾರ. ಇವನ್ ಈ ಚಂದನ ಸಹಿತ ಗಂಡಸರು ಆಗ್ಲಿ ಅಲ್ಲೇ ಹಚ್ಚಬೇಕು. ಯಾಕಪ್ಪ ಅಂತಂದ್ರ, ಅಥವಾ ಇದು ಈ ಕುಂಕುಮ ಅಂದ್ರನು ಆಕ್ಚುಲಿ ಅದು ಅರಿಶಿಣನೇ ರೀ. ಶುದ್ಧ ಕುಂಕುಮ ಅಂದ್ರೆ ಶುದ್ಧ ಅರಿಶಿಣದಿಂದ ಮಾಡಿದ್ದಿರ್ತದೆ. ಅದು ಅಲ್ಲಿ ಹಚ್ಚೋದ್ರಿಂದ ಅಲ್ಲಿ ಹಿಂದ ಒಂದು ಗ್ರಂಥಿ ಇರ್ತದ್ರಿಪ್ಪ. ಆ ಗ್ರಂಥಿ ಪೂರ್ಣ ನಮ್ಮ ಇದ್ರ ಮೇಲೆ ಆರೋಗ್ಯದ ಪೂರ್ಣ ಕಂಟ್ರೋಲ್ ಅದರಲ್ಲಿ ಜಾಸ್ತಿ ಅದ್ರ. ನಮ್ದು ಆರೋಗ್ಯ ಅನ್ನೋದಕ್ಕಿಂತಲೂ ಅದರೊಳಗ ಈ ಆಧ್ಯಾತ್ಮಿಕತೆಗೆ ಏನ್ರಿಪ್ಪ ಆಜ್ಞಾಚಕ್ರ ಆಜ್ಞಾಚಕ್ರದ ಹಿಂದ 2 ಇಂಚ್ ಹಿಂದ ಪೀನಿಯಲ್ ಗ್ಲ್ಯಾಂಡ್ ಅಂತ ಇರ್ತದ್ರಿ. ಪೀನಿಯಲ್ ಗ್ಲ್ಯಾಂಡ್ ಅದರದ್ದು ಮಹತ್ವ, ಅಮೃತ ಅದರಿಂದ ಸುರಿತದ ಅನ್ನುವಂತ ಒಂದು ಆ ಮಹತ್ವ ಅದ್ರಪ್ಪ. ಅದಕ್ಕೆ ಪಿನಿಯಲ್ ಗ್ರಂಥಿ ರೀ. ಪಿನಿಯಲ್ ಗ್ರಂಥಿ. ಹಾ ರೀ. ಏನ್ ಮಾಡ್ತಾವ? ಅದರದು ಕಂಟ್ರೋಲ್ ಪೂರಾ ಬಾಡಿ ಮೇಲ್ರಿ. ಅಮೃತ ಗ್ರಂಥಿ ಅಂದಂಗ್ರಿಪ್ಪ ಅದು. ಅಂದ್ರೆ ನಮ್ಮ ಈ ಆಧ್ಯಾತ್ಮಿಕತೆ ಒಳಗ ಅದಕ್ಕೆ ಮಹತ್ವ ಜಾಸ್ತಿ ಅದ್ರಪ್ಪ. ಪಿನಿಯಲ್ ಗ್ಲ್ಯಾಂಡ್ ಕಂಟ್ರೋಲ್ ಮಾಡ್ತದ ಬಾಡಿ. ಅದರದ್ದು ಸೈನ್ಸ್ ಹೇಳ್ಕೋದ್ ಕೂತ್ರ ಸ್ವಲ್ಪ ಇದು ಅನಿಸ್ತದೇನ್ರಿಪ್ಪ. ಈಗ ನಮ್ದು ಹೆಂಗೆ ನಾವು ಅಲ್ಲಿ ಕೆಲವೊಂದು ಹಾರ್ಮೋನ್ಸ್ ಗಳು ರಿಲೀಸ್ ಮಾಡ್ತೇವೆ. ಅದರಿಂದ ನಾವು ನಮ್ಮ ಮಲ್ಕೊಳ್ಳೋದು, ಏಳುದು, ಇದೆಲ್ಲದನ್ನು ಕಂಟ್ರೋಲ್ ಆಗ್ತದೆ ಅದ್ರ ಮೇಲೆ. ಆಮೇಲೆ ಅದು ಎಲ್ಲ ನಮ್ದು ಪ್ರತಿಯೊಂದು ಆಕ್ಟಿವಿಟಿ ನಮ್ದು ಏನು ಜೀವನದ ಹಗಲು ರಾತ್ರಿ ಏನೇನ್ ನಡೀತಾವಲ್ರಿಪ್ಪ ಅದ್ರ ಮೇಲೆ ಅದ್ರದ್ದು ಸೂಕ್ಷ್ಮ ಕಂಟ್ರೋಲ್ ಅದ್ರ. ಅದಕ್ಕಾಗಿ ಅಲ್ಲೇ ಹಣಿ ಮೇಲೆ ಹಚ್ಚಬೇಕು, 2 ಭೂ ಮಧ್ಯದಲ್ಲಿ. ಹಾ ರೀ. ಮತ್ತೆ ಯಾರಿಗೆ ಗುರ್ತಿದ್ರಿ ಹೇಳ್ರಿ. ಅಪ್ಪರ್ ನಿಮ್ ಪಾದ ಜೈ ಸದ್ಗುರು. ಅಪ್ಪರ್ ಜೈ ಸದ್ಗುರು. ಜೈ ಸದ್ಗುರು. ಅಪ್ಪರಿ ಮೂವಟ್ಟ ಒಂದು ಉಳಿದ್ರಪ್ಪ ರೀ. ಮೂವಟ್ರಪ್ಪ ಅದೊಂದು ಒಂದ್ ಸ್ವಲ್ಪ ಬಿಡಿಸ್ಬಿಟ್ರಪ್ಪ ರೀ. ಮೂವಟ್ಟಂದ ಆಗಲೇ ಯಾರು ಹೇಳಿದ್ರಲ್ಲ, ಹೇಳಿಲ್ಲ.
ಯಾರು ಹೇಳಿಲ್ರಪ್ಪ ಯಾರು ಹೇಳಿಲ್ರಿ ನಾ. ಒಟ್ಟಿಂದ ಯಾರಿಗ್ ಗುರ್ತದ ಹೇಳ್ರಿ. ಓಂ ನಮ ಶಿವಾಯ. ಅದು ಧಾತು ಇರೋದ್ರಿಂದ ಶ್ವಾಸೋಚ್ಛ್ವಾಸ ಮಾಡೋಳಗ ಅದು ಸೋಸ್ಕಿಸಿಂದ ವಾಯು ಒಳಗ್ ಹೋಗ್ತಿರ್ತದ ಅಂತ ಹೇಳ್ಯಾರಪ್ಪ. ಧಾತು ಇರೋದ್ರಿಂದ ಶ್ವಾಸೋಚ್ಛ್ವಾಸ ಮಾಡ್ತಿರ್ತಲ್ರಿ ಮೂಗಿನಿಂದ, ಅದು ಚಿನ್ನದ್ ಇರ್ತದಲ್ರಿ, ಅದಕ್ಕ ಆರೋಗ್ಯಕ್ಕೆ ಚಲೋ ತಿಳ್ಕೊಂಡು ಮಾಡೋದು ಕೇಳಿ. ಶ್ವಾಸೋಚ್ಛ್ವಾಸ ಮಾಡುವಾಗ ಶ್ವಾಸ ಏನ್ ಮಾಡ್ತದ ಅದ್ರಲ್ಲಿ? ಶುದ್ಧೀಕರಣ ಆಗ್ತಿರ್ಬೇಕ್ರಿಪ್ಪ. ಶುದ್ಧೀಕರಣ. ಓಂ ನಮ ಶಿವಾಯ. ಯಾರಪ್ಪ ಜಗಗೊಂಡವರ ತರ ಗಂಡಸರು ಹಾಕೋರಿ ಚಲೋ ಆತದ ನಿಮ್ಗೂ. ನಾವ್ ನೋಟ್ ತೆಗಿಲಾರ್ದೆ ಮಾತಾಡಕತ್ತೀವ್ರಿ ಇಲ್ಲೇ ಮನ್ಯಾಗ ಹಂಗೆ ಮಾತಾಡ. ನಿಮ್ದ ಯಾಕೆ ಕಂಡಿರ್ದಾರ ನೋಡ್ರಿ ಪಾಟೀಲ್ ಸರ್ ಜರ್ಗೊಂಡವ. ಅಲ್ಲಿ ಹಿಂಗಬ್ರಿ ಹೇಳ್ತಾರ, ಅವ್ರಿಗೆ ಹೇಳ್ಯಾರ ಅದ ಅನುಭವ ಬರ್ತದ್ರಿ ಜನ್ಗೊಂಡವರ. ಹೌದಪ್ಪ ಹೌದ್ರಿ. ಒಂದಕ್ಕೂ ಒಂದೊಂದು ಕಾರಣ ಇದ್ದೇ ಇರ್ತಾವ್ರಿ. ಹಾ ಹೇಳ್ರಲ್ಲ. ಹಿಂದಕ್ರಿ ಅಪ್ಪರ ಮುತ್ತಿನ ಮೂಗಟ್ ಹಾಕೊತೀರಿಪ್ಪ, ಮುತ್ತಿರ್ತೀವ್ರಿ ಅವ್. ಅದ್ರ ಕಾಲಾಗ್ರಿ ಅದು ಮುತ್ತೈದೆಯರ್ ಹಾಕೋಬೇಕು, ನೀರ್ ಬೀಳ್ಬೇಕು, ಅದ್ರದ್ದು ಶರೀರ ಮ್ಯಾಗ ಇದನ್ನ ಆಗ್ತದ್ರಿ. ಮತ್ ಮುತ್ತಿನಟ್ಟು ಸ್ವಚ್ಛ ಮನಸ್ಸಿಟ್ಟು ಇರ್ಬೇಕಂತ ಹೇಳ್ಯಾರಿ ಜನ್ಗೊಂಡವರ. ಹೌದ್ರಿ, ಬರೋಬ್ಬರಿ ಅದ್ರಿ. ಏನ್ ಎಷ್ಟ್ ಪರಿಣಾಮ ಅದ ಅದಕ್ಕೆ ಏನು ಆಗದ್ ನೋಡ್ರಿ ಸರ್. ಯಾಕೆ ಇವು ಇರ್ತದ ಮುತ್ತಿನ ನೀರ ಬೀಳ್ಬೇಕು. ಹ್ಞೂರಿ ಸರ್. ಮುತ್ತೈದನ ಹೆಚ್ಚಾಗ್ತದ ಗಣದ್ಯಾರ್ರಿ. ನೀರ್ ಎಲ್ಲಿ ಬೀಳ್ಬೇಕು? ಮುತ್ತಿ ನೀರ ಮೈ ಮೇಲೆ ಬೀಳ್ಬೇಕತ್ರಿ ಸರ್. ಮೈ ಮೇಲೆ ಬೀಳ್ಬೇಕು. ಹ್ಞೂರಿ. ಮತ್ತ ಮುತ್ತಿನಟ್ಟು ಸ್ವಚ್ಛನೂ ಇರ್ಬೇಕ್ರಿ ಮನಸ್ಸು ನಮ್ದು. ಅದ್ರದ್ ಎಷ್ಟ್ ನೀರ ಎಣ್ಣಿ ಏನ್ ಬಡದ್ರು ಕಪ್ಪು ಬೀಳಲ್ಲ ನೋಡ್ರಿ ಸರ್. ಎಷ್ಟ್ ಚಂದ ಇರ್ತದ. ಅದ್ರಂಗ ಇರ್ಬೇಕಿಲ್ಲಿ ಹಿಂಗ ಹೇಳ್ಯಾರ. ಮನಸ್ಸು ಸಹಿತ ಮುತ್ತಿನಂಗಿರ್ಬೇಕು. ಹ್ಞೂರಿ ಸರ್. ಇಟ್ ಬರ್ತದ್ರಿ. ಏನ್ ಮುತ್ತ ಅವ ಬಾರ ಏನ್ ಅವ ಹೆಂಗನಂದ್ರ ಮುತ್ತಿನಂಗ ಅನ್ನೋದ್ ಹತ್ತಾರ ಇದೆ ಇಲ್ರಿ ಬೈ. ಅಪ್ಪಾಜಿ ನಿಮ್ ಪಾದ ದೇಶದ ತೊಳೆದ್ ಮುತ್ತಿನಂಗ ಅಂತಾರಪ್ಪ. ಮತ್ ತೊಳೆದ್ ಮುತ್ತಿನಂಗ ತೊಳೆದ್ ಮುತ್ತಿನಂಗ ಮತ್ ಅದ್ರಾಗ ತೊಳಿಬೇಕು ಮತ್ತ. ಬರೋಬ್ಬರಿ. ಮುತ್ತಿನಂತ ಹೆಣ್ಮಗಳು ಅಂತಾರಿಪ್ಪ. ಏನ ಮಾಡ್ರಿ? ಮುತ್ತಿನಂತ ಹೆಣ್ಮಗಳು ಅಂತ. ನೀವ್ ಮುತ್ತಿನಂತ ಮನುಷ್ಯ ಗಂಡಸ್ ಮಗ ಅನ್ಬೇಡ್ರಿಪ್ಪ. ಜನಗೊಂಡವ್ರು ಬರ್ತಾರ. ಅಪ್ಪಾಜಿ ಇನ್ನೊಂದ್ ಹತ್ತಾರ ಅಪ್ಪಾಜಿ ರೀ, ಮಾತ್ ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತದ ಅಪ್ಪ ಅದಾರ ನೋಡ್ರಪ್ಪ ರೀ. ಗಾದಿ ಮಾತೇವ್ರಪ್ಪ ಇಲ್ಲ ಇವು. ಮುತ್ತು ಹೊಡಿತಂದ್ರ ಹೋಯ್ತು, ಮಾತಾಡ್ದ ಹೋಯ್ತದ ರೀ. ಠೀಕ್ ಅದ, ಇದು ತಿಳಿತು ನೋಡ್ರಿ. ಠೀಕ್ ಅದ. ಈ ರೀತಿಯಿಂದ ಎಷ್ಟು ನಮಗ್ ಗುರ್ತದ ಅಷ್ಟ್ ಹೇಳಿದೆವು. ಮತ್ ಯಾರಿಗ್ ಗುರ್ತಿತ್ತ ಮತ್ತೊಬ್ರಕೊಬ್ಬರು ಹೇಳಿ ನಾವು. ಅಜ್ಜವ್ರ ನಮಸ್ಕಾರ ರೀಪ. ನಮಸ್ಕಾರ ರೀಪ ಗುರುಗಳ. ಓಂ ನಮ ಶಿವರಪ್ಪ ರೀ. ಹಣಿ ಐತಂತ ಹಚ್ಬೇಕ್ರಿ ಗುರುಗಳ. ಮೂಗ ಐತಂತ ಮೂಗುಬಟ್ಟು ಇಡ್ಬೇಕ್ರಿ ಗುರುಗಳ. ಈ ಗಂಡ್ಮಕ್ಳು ಏನು ಇಲ್ಲ ಅನ್ರಿ ಗುರುಗಳು? ಅದೇ ಅಲ್ಲಕತ್ತಾರ ಜನ್ಗೊಂಡವರು ಆಯ್ತ. ಎಲ್ಲಾ ಹೆಣ್ಮಕ್ಳು ಸುತ್ತ ಹೆಣ್ಕೊಂಡವ್ರೆ ಇಲ್ರಿ. ಇಲ್ರಿ ಅಪ್ಪರ, ಅದು ಬಂಗಾರ ಸ್ವಲ್ಪ ತುಟ್ಟಿರ್ತದಲ್ರಿಪ್ಪ. ಹಾ ರೀ, ಬಂಗಾರ ತುಟ್ಟಿರ್ತದ್ರಿಪ್ಪ. ಅದಕ್ಕ ಸುಮ್ಮ ಹೆಣ್ಮಕ್ಳು ಕೊಡ್ತೇನೆ ರೀ. ಸ್ವಲ್ಪ ಲಕ್ಕ ಹಾ ರೀ.
ಒಂದ್ ಹಬ್ಬ ಬಿಟ್ಟು ಉಳ್ದಿದ್ದೆಲ್ಲ ಹಬ್ಬಗಳು ಅವ್ರೂ ಇದಾವ್ರಿಪ್ಪ. ನಮ್ದು ಒಂದೇ ಹಬ್ಬ